ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ ಓಂ. విచారంలో మొదలు విచారం అంటే ఇప్పుడు అక్కడక్కడ నేను కొంత ఏదో అక్కడక్కడ కొంత వేదాంతం చర్చిస్తూ వచ్చాను. అందులోంచి ఒకటి రెండు పాయింట్లు చెప్తాను చూడండి. ఒకటే ముఖ్యమైన పాయింట్, విచారం అంటే ವೇದಾಂತ ಅಧ್ಯಯನ అంటే ಪುಸ್ತಕಂ ಪಟ್ಟುకొని నేను తెలుగుನಲ್ಲೇ ಹೇಳ್ತಾ ಇದ್ದೀನಿ. ಅಯ್ಯೋ ಇದು ಕನ್ನಡ ಅಲ್ಲವೇ? ಹೌದು, ఇన్ని రోజులు అక్కడే ఉన్నానుగా ఆంధ్రలో, అందుకని నాకు తెలుగే వచ్చేస్తాను. కన్నಡ రావాలంటే మళ్ళీ రావాలి. ಆಯಿತು, ಇದು ರೆಕಾರ್ಡು ನಮ್ಮದು ಕನ್ನಡ. ವೇದಾಂತ ಅಧ್ಯಯನ ಅಂದರೆ ಕೆಲವರು ಒಂದು ಪುಸ್ತಕ ಇಟ್ಕೊಂಡು ಆ ಪುಸ್ತಕ ಹೇಳಿದ್ದನ್ನು ಶಬ್ದಾರ್ಥ, ಅದರ ಐಡಿಯಾ, ಕಾನ್ಸೆಪ್ಟು ಇದು ಮಾತ್ರ ತಿಳ್ಕೊಳ್ಳಬೇಕು ಎಂದು ಅಧ್ಯಯನ ಮಾಡ್ತಾರೆ. ನಿನ್ನೆ ಯಾರದೋ ವಿಡಿಯೋ ನೋಡಿದ್ದೀನಿ, ಪ್ರಸಿದ್ಧ ಇಂಟರ್ನ್ಯಾಷನಲ್ಲಿ ಪ್ರಸಿದ್ಧವಾಗಿರುವ ಸ್ವಾಮಿಗಳ ಶಿಷ್ಯ ಅವನದೇ ಹೇಳ್ತಾನೆ. ಒಂದು ಕಥೆ ಹಾಗೆ ಹೇಳ್ತಾನೆ. ಆತ್ಮ ಇರುತ್ತದೆ, ಆತ್ಮ ದೈತರಹಿತ, ಅಹಂಬುದ್ಧಿ ಇಲ್ಲ, ತಾನೇ ಬ್ರಹ್ಮ. ಇದೆಲ್ಲ ಒಂದು ಕಥೆ ಹಾಗೆ ಕೇಳಿದ್ದೇವೆ ಹೊರತು ಇದು ಇಂಥದ್ದು ಕೇಳುವುದರಿಂದ ಏನು ಪ್ರಯೋಜನ? ಒಂದು ಸಲ ಕೇಳಿದ್ದರೆ ಸಾಕು, ಮತ್ತೆ ಮತ್ತೆ ಕೇಳಿದ್ದರೆ ಏನು ಅರ್ಥವಿರುವುದಿಲ್ಲ. ಏಕೆಂದರೆ ಅಹಂಬುದ್ಧಿ, ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಬಂದುಬಿಟ್ಟರು. ಕೇಳುವವರೆಲ್ಲ ಇದ್ದಾರೆ. ಶ್ವೇತಾ, ನಾಗರಾಣಿ, ವೀಣಾ, ವಿಶ್ವನಾಥ್, ಉಮಾ ಎಲ್ಲರೂ ಬಂದಿದ್ದರು. ಆಯಿತು, ಅಂದರೆ ಏಕೆಂದರೆ ನಾನು ವಿಡಿಯೋ ಪೂರ್ತಿ 1 ಅವರ್ ಕೇಳಿದೆ. ಅವರು ದೊಡ್ಡ ಪ್ರಸಿದ್ಧ ಸ್ವಾಮೀಜಿ ಶಿಷ್ಯರು, ಪಂಚ ಉಟ್ಕೊಂಡ ಸಾಂಪ್ರದಾಯಿಕನಾಗಿದ್ದಾನೆ. ಹೇಳುವುದರಲ್ಲಿ ಅನಿಸಿತು, ಒಂದು ಕತೆ ಹಾಗೆ ಹೇಳಿದ್ದರೆ ದೇಹೇಂದ್ರಿಯ ಮನಸ್ಸುಗಳು ಮಿಥ್ಯ, ಆತ್ಮವೇ ಸತ್ಯ. ಇದು ಒಂದು ಸಲ ಕೇಳಿದ ನಂತರ ಗೊತ್ತಾಯ್ತಲ್ಲ, ನೀವು ಮತ್ತೆ ಹೇಳಿದ ಮತ್ತೆ ಇದೇ ರಿಪೀಟಿವ್. ಅದರಿಂದ ಇನ್ನೂ ಕೇಳತಕ್ಕದ್ದು ಏನು ಉಳಿದಿದೆ? ಆದರೆ ಅವರದೇ ಪುಸ್ತಕ ಇಟ್ಕೊಂಡು ಇನ್ನೊಂದು ಶ್ಲೋಕ ಹೇಳೋಣ, ಮುಂದಿನ ಶ್ಲೋಕದಲ್ಲಿ ಮತ್ತೆ ಅದೇ ಹೇಳ್ತಾನೆ. ಶಬ್ದ ಬೇರೆ ಶಬ್ದಗಳಿಂದ ಅದೇ ವಿಷಯವನ್ನು ಹೇಳ್ತಾನೆ, ಮತ್ತೆ ಇನ್ನೊಂದು ಶ್ಲೋಕ ತಗೊಳ್ತಾನೆ, ಮತ್ತೆ ಅದೇ ಹೇಳ್ತಾನೆ. ಇನ್ನೂ ಬೇಕಂದರೆ ಒಂದು ಉದಾಹರಣೆ ಕೊಡ್ತಾನೆ, ಘಟಾಕಾಶ ಮಹಾಕಾಶ ಅಷ್ಟೇ. ಮತ್ತು ಇದರಿಂದ ಏನು ಪ್ರಯೋಜನ? ನಿನ್ನೆ ಹೋದಾಗ ಹೈದರಾಬಾದ್ನಲ್ಲಿಯೂ ಹಾಗೆ ಪ್ರಶ್ನೆ ಮಾಡಿದ್ದಾರೆ. ನಾನು ಹೇಳಿದ್ದೀನಿ, ಇದೆಲ್ಲ ನೀವು ಅವರು ನಮ್ಮ ಜೊತೆಗೆ ಕೇಳುವವರು. ನಾನು ಕಾಲೇಜಿನಲ್ಲಿರುವಾಗ ಒಬ್ಬ ಗುರುಗಳಿಂದ ಕೇಳುತ್ತಿದ್ದೆ. ಆವಾಗಿನಿಂದ ನಮ್ಮ ಜೊತೆಗೆ ಫ್ರೆಂಡ್ಸ್, ಅಂದರೆ ನಮ್ಮ ಜೊತೆಗೆ ಕೇಳುವವರು. ಅವರು ಬಂದು ಮತ್ತೆ ನಿಮ್ಮನ್ನು ಭೇಟಿ ಮಾಡಬೇಕು, ನೀವು ಇಲ್ಲಿ ಬಂದಿದ್ದೀರಂತೆ ಹೈದರಾಬಾದ್ಗೆ ಅಂದ. ಬನ್ನಿ ಎಂದು ಹೇಳಿ, ಏನಾದರೂ ಹೇಳಿ ಎಂದು ಹೇಳಿದರು. ನಿಮಗೇನು ಹೇಳುವುದು, ನೀವು ನಮ್ಮ ಜೊತೆಗೆ ಕಲ್ತಿದ್ದೀರಿ, ವಿದ್ಯಾರ್ಥಿಗಳು, ನೀವು ನನಗಿಂತ ಸೀನಿಯರು, ನಾನು ಜೂನಿಯರ್, ನಿಮಗೇನು ಹೇಳುವುದು ನಾನು? ಆಯಿತು ಹೇಳಿ ಅಂದರೆ, ನೀವೇ ಏನಾದರೂ ಪ್ರಶ್ನೆ ಮಾಡಿ ಎಂದು ಹೇಳಿ. ಪ್ರಶ್ನೆ ಹೇಳಿದರೆ ಅದೇ ಪುಸ್ತಕದಲ್ಲಿರುವ ಹಾಗೆ ಅದೇ ಮಾತಾಡೋದು. ಅಯ್ಯೋ, ಈ ವೇದಾಂತದಿಂದ ಏನು ಪ್ರಯೋಜನವಿಲ್ಲ. ವೇದಾಂತ ಅಂದರೆ ಒಂದು ಕಥೆ ಹಾಗೆ, ಅವುಗಳನ್ನು ಕೇಳುತ್ತಾ ಹೋಗೋದು. ಕಾನ್ಸೆಪ್ಟ್ ಗೊತ್ತಾಯಿತಲ್ಲ, ಕಾನ್ಸೆಪ್ಟ್ ಅಂದರೆ ಒಂದು ಭಾವ ಗೊತ್ತಾಯಿತು, ಅದನ್ನೇ ಮತ್ತೆ ರಿಪೀಟ್ ಮಾಡಿಕೊಂಡ್ರೆ ಏನು ಬರುತ್ತದೆ? ಮತ್ತು ಏನು ಅಂದರೆ ವಿಚಾರ ಆಗಬೇಕು. ಶ್ರವಣವೆಂದರೆ ವಿಚಾರವೇ. ವಿಚಾರ ಅಂದರೆ ಏನು? ಮತ್ತೆ ಗಮನಿಸುವುದು. ಯಾರನ್ನು ಗಮನಿಸುವುದು? ತನ್ನನ್ನೆಂದರೆ ಏನು? ತನ್ನಲ್ಲಿ ದೇಹವನ್ನು ಗಮನಿಸಬೇಕಾ? ಏನು ಗಮನಿಸಬೇಕು? ಅದು ನೋಡಿ. ತನ್ನನ್ನು ಅಂದರೆ ತನ್ನ ಅನುಭವವನ್ನು ಗಮನಿಸಬೇಕು. ಅನುಭವವನ್ನು ಗಮನಿಸುತ್ತಾ ಇರುವಾಗ ಮೊದಲು ಅನುಭವ ಅಂದರೆ ಏನು? ಯಾವುದನ್ನು ಗಮನಿಸಬೇಕು? ಅನುಭವ ಅಂದರೆ ಸ್ವತಃ ಸಿದ್ಧ, ಯಾವುದು ತಾನಾಗಿದೆಯೋ ಅದನ್ನು ಗಮನಿಸು. ಸ್ವತಃ ಸಿದ್ಧಕ್ಕೆ ಇನ್ನೊಂದು ಏನೋ ಸಾಧನ ಬೇಕಾಗಿಲ್ಲ. ಇಂದ್ರಿಯಗಳ ಮೂಲಕ ಗೊತ್ತಾಗುವುದಿಲ್ಲ, ಇಂದ್ರಿಯಗಳಿಂದ ತಿಳ್ಕೊಳ್ಳುವುದಲ್ಲ. ಇಂದ್ರಿಯವೇ ನಿಮಗೆ ಹೇಗೆ ಗೊತ್ತಾಗ್ತಾ ಇದೆ?
ಇಂದ್ರಿಯಗಳಿವೆ ಎಂಬುದೇ ಹೇಗೆ ಗೊತ್ತಾಗ್ತಾ ಇದೆ? ಮನಸ್ಸಿನಿಂದ ತಿಳಿಯುವುದಲ್ಲ, ಮನಸ್ಸಿದೆ ಎಂಬುದೇ ಹೇಗೆ ಗೊತ್ತಾಗ್ತಾ ಇದೆ? ನೇರ ಅನುಭವ, ನೇರ ಅನುಭವ. ಅಂದರೆ ತಾನು ಅರಿವಿನ ಸ್ವರೂಪವಾಗಿದ್ದಾನೆ, ತಾನು ಅರಿವಾಗಿದ್ದಾನೆ. ಆ ಅರಿವಿಗೆ ಇಂದ್ರಿಯಗಳು, ಮನಸ್ಸು, ದೇಹ ಎಲ್ಲ ಗೊತ್ತಾಗ್ತದೆ. ಇದು ನಮ್ಮ ಅನುಭವ. ಈ ಅನುಭವವನ್ನು ಹಿಡ್ಕೊಂಡು ಮುಂದುವರಿಯಬೇಕು. ಏನು ಅನುಭವ? ಅರಿವಿನ ಅನುಭವ. ಅರಿವು ಎಂಬುದು ಹೊಸದಾಗಿ ಪಡ್ಕೊಂಡಿರುವ ಅನುಭವವಲ್ಲ, ತಾನೇ ಅರಿವು, ಇರುವುದೇ ಅರಿವು. ಅದು ನೋಡಿ, ಇರುವುದೇ ಅರಿವು, ತಾನೇ ಅರಿವು. ಆ ಅರಿವಿಗೆ ಏನೇನೋ ಗೊತ್ತಾಗ್ತಾ ಇದೆ. ದೇಹವು ಗೊತ್ತಾಗ್ತಾ ಇದೆ, ಇಂದ್ರಿಯಗಳು ಗೊತ್ತಾಗ್ತಾ ಇವೆ, ಮನಸ್ಸು ಗೊತ್ತಾಗ್ತಾ ಇದೆ. ಈ ದೇಹ, ಇಂದ್ರಿಯ, ಮನಸ್ಸುಗಳು ಗೊತ್ತಾಗ್ತಾ ಇವೆ, ಹೊರಗಿನ ಪ್ರಪಂಚ ಗೊತ್ತಾಗ್ತಾ ಇದೆ. ಆದರೆ ಗೊತ್ತಾಗುವುದರಲ್ಲಿ ಒಂದು ಚೂರು ವ್ಯತ್ಯಾಸ ಇದೆ. ಹೊರಗಿನ ಪ್ರಪಂಚ ಗೊತ್ತಾಗ್ತಾ ಇದೆ, ದೇಹವೂ ಗೊತ್ತಾಗ್ತಾ ಇದೆ, ಇಂದ್ರಿಯವೂ ಗೊತ್ತಾಗ್ತಾ ಇದೆ, ಮನಸ್ಸು ಗೊತ್ತಾಗ್ತಾ ಇದೆ. ಹೊರಗಿನ ಪ್ರಪಂಚ ಗೊತ್ತಾಗುವುದಕ್ಕೆ ದೇಹ, ಇಂದ್ರಿಯ, ಮನಸ್ಸುಗಳು ಗೊತ್ತಾಗುವುದಕ್ಕೆ ವ್ಯತ್ಯಾಸ ಇಲ್ಲವಾ? ವ್ಯತ್ಯಾಸ ಗೊತ್ತಾಗ್ತಾ ಇದೆಯಾ? ನನಗೆ ಆ ಗೋಡೆ ಗೊತ್ತಾಗ್ತಾ ಇದೆ, ಈ ಪುಸ್ತಕ ಗೊತ್ತಾಗ್ತಾ ಇದೆ, ತನ್ನ ದೇಹ ಗೊತ್ತಾಗ್ತಾ ಇದೆ. ಹೇಗೆ? ದೇಹವು ಅದು ಅರಿವಿನಲ್ಲೇ ಇದೆ, ಗೋಡೆನೂ ಅರಿವಿನಲ್ಲಿದೆ. ಗೋಡೆ ಅಂದರೆ ಕುರ್ಚಿ, ಗೋಡ, ಮನುಷ್ಯರು, ಮಿಕ್ಕದಲ್ಲ. ಮಿಕ್ಕ ಪ್ರಪಂಚವೂ ಅರಿವಿನಲ್ಲೇ ಇದೆ, ದೇಹೇಂದ್ರಿಯ, ಮನಸ್ಸುಗಳು ಅರಿವಿನಲ್ಲೇ ಇವೆ. ಆದರೆ ಅದಕ್ಕಿದಕ್ಕೆ ವ್ಯತ್ಯಾಸ ನೋಡಿ. ಎರಡೂ ಅರಿವಿನಲ್ಲೇ ಇದ್ದರೂ ಇದೇನೋ ದೇಹೇಂದ್ರಿಯ, ಮನಸ್ಸುಗಳು ಅರಿವಿನ ಸೈಡ್ ಆಗಿದೆ. ಅರಿವಿನ ಸೈಡ್ ಅಂದರೆ ಇವು ಅರಿವಿನಲ್ಲಿ ಅಂತರ್ಭಾಗವಾಗಿ, ಅರಿವು ಅಂದರೆ ತಾನು, ಅಂದರೆ ಅನುಭವ ಹೇಳು, ತಾನು ಹೇಳು, ಅರಿವು ಹೇಳು, ಮೂರಕ್ಕೊಂದೇ ಅರ್ಥ. ಅರಿವು ಅಂದರೆ, ಅನುಭವ ಅಂದರೆ, ತಾನು ಅಂದರೆ, ಮೂರಕ್ಕೆ ಒಂದೇ ಅರ್ಥ. ತಾನು, ಅರಿವು, ಅನುಭವ. ಅನುಭವ ಅಂದರೆ ಸಾಕ್ಷಾತ್ ಅನುಭವ, ನೇರ ಅನುಭವ, ಅಪ್ರಯತ್ನದಿಂದ ಉಂಟಾಗುವ ಅನುಭವ. ಈ ನೇರ ಅನುಭವ, ಸಾಕ್ಷಾತ್ ಅನುಭವ ಅಂದರೆ ಮಿಕ್ಕ ಅನುಭವಗಳು ಬದಲಾಯಿಸ್ತಾ ಇರುತ್ತವೆ. ಇದು ಯಾವುದು ಬದಲಾಯಿಸುವುದಲ್ಲ, ಎಲ್ಲ ಅನುಭವಗಳಲ್ಲಿ ಅನುಗತವಾಗಿ ಆಧಾರವಾಗಿದೆ. ಇಂದ್ರಿಯವು ಕಣ್ಣು ಮುಚ್ಚಬಹುದು, ತೆಗೆಯಬಹುದು, ಕಣ್ಣು ಮುಚ್ಚಬಹುದು, ತೆರೆಯಬಹುದು. ದೇಹವು ಮರೆತು ಹೋಗಬಹುದು, ಮತ್ತೆ ಅರಿವಿಗೆ ಬರಬಹುದು. ದೇಹವು ಮರೆತು ಹೋಗಬಹುದು, ಮತ್ತೆ ಅರಿವಿನಲ್ಲಿ ತೋರಬಹುದು. ಮನಸ್ಸು ತೋರಬಹುದು, ಮನಸ್ಸು ಮರೆತು ಹೋಗಬಹುದು. ಆದರೆ ಒಂದು ತಾನಾಗಿದ್ದಾನಲ್ಲ, ತಾನು ಮಾತ್ರ ಮುಚ್ಚಲ್ಲ, ಹೊಸದಾಗಿ ಬರಲ್ಲ. ಏಕೆ? ಎಲ್ಲ ಅನುಭವಗಳಿಗೆ ತಾನೇ ಮೂಲ, ತಾನೇ ಆಧಾರ. ಆ ಅನುಭವ ಇದೆ. ಅರಿವು ಅಥವಾ ತಾನು ಸ್ವತಃ ಸಿದ್ಧ ಅನುಭವ, ಸ್ವತಃ ತಾನಾಗಿರುವ ಅನುಭವ. ಆ ಅನುಭವದಲ್ಲಿ ದೇಹ, ಇಂದ್ರಿಯ, ಮನಸ್ಸುಗಳು ಸೇರಿಕೊಂಡಿವೆ ಅಂದರೆ ಅರ್ಥವೇನು? ಹೊರಗಿನ ಪ್ರಪಂಚವೂ ಸೇರಿಕೊಂಡಿದೆ, ಅದರ ವ್ಯತ್ಯಾಸ ಇದೆ. ಹೊರಗಿನ ಪ್ರಪಂಚವು ಸೇರಿಕೊಂಡುವುದು ಅರಿವಿನಲ್ಲೇ ಇದೆ. ಸೇರಿಕೊಂಡುವುದಂದರೆ ಅರಿವಿನಲ್ಲೇ ತೋರ್ತದೆ. ಹೊರಗಿನ ಪ್ರಪಂಚ ಅರಿವಿನಲ್ಲಿ ತೋರ್ತದೆ, ದೇಹೇಂದ್ರಿಯ, ಮನಸ್ಸುಗಳು ಅರಿವಿನಲ್ಲಿ ತೋರ್ತವೆ. ವ್ಯತ್ಯಾಸ ಇದೆ. ದೇಹೇಂದ್ರಿಯ, ಮನಸ್ಸು ಹೇಗಿವೆ ಅಂದರೆ ಅರಿವು, ದೇಹವು ಒಂದೇ ಆಗಿದ್ದಂತೆ ಇದೆ. ಇಂದ್ರಿಯಗಳು, ಅರಿವು ಒಂದೇ ಆಗಿದ್ದಂತಿದೆ. ಮನಸ್ಸು, ಅರಿವು ಒಂದೇ ಆಗಿದ್ದಂತಿದೆ. ಅಂದರೆ ಮನಸ್ಸು, ಅರಿವೇ ಮನಸ್ಸು, ಬೇರೆ ಏನಿಲ್ಲ. ಮನಸ್ಸು, ಅರಿವು ಒಂದರಲ್ಲಿ ಒಂದು ಸೇರಿಕೊಂಡಂತಿದೆ, ಒಟ್ಟಾಗಿದ್ದಂತಿದೆ. ಅಂದರೆ ಒಟ್ಟಾಗಿದ್ದಂತೆ, ಸೇರಿಕೊಂಡಿದ್ದಂತೆ ಅಂದರೆ ಅರ್ಥವೇನು? ಮನಸ್ಸು ಯಾವುದು, ಅರಿವು ಯಾವುದು ವಿಂಗಡ ಮಾಡೋಕ್ಕೆ ಆಗಲ್ಲ. ಅದು ಅಧ್ಯಾಸ, ಅದು ಅನುಭವ. ಈ ಅನುಭವವನ್ನು ಹಿಡ್ಕೊಂಡು, ಈ ಅನುಭವ ಅಂದರೆ ಈ ಸ್ವತಃ ಸಿದ್ಧ ಅನುಭವ. ಈ ಅನುಭವವನ್ನು ಹಿಡ್ಕೊಂಡಂದರೆ ಗಮನ ಮಾಡುತ್ತಾ, ಅದನ್ನು ಗಮನಿಸುತ್ತಾ, ಅದನ್ನು ಇಟ್ಕೊಂಡು ಅದರಲ್ಲಿರುವ ದೇಹೇಂದ್ರಿಯ, ಮನಸ್ಸುಗಳು, ಅರಿವು ಈ ಎರಡು ಒಂದೇ ಮಟ್ಟಕ್ಕೆ ಸೇರಿದವೋ, ಅಥವಾ ದೇಹೇಂದ್ರಿಯ, ಮನಸ್ಸುಗಳು, ಅರಿವು ಒಂದೇನೋ, ಅಥವಾ ಅರಿವು ಸ್ವತಂತ್ರ, ದೇಹೇಂದ್ರಿಯ, ಮನಸ್ಸುಗಳು ಅರಿವಿನ ಸಮಾನವಲ್ಲ. ಇದು ತಿಳಿಯುವುದೇ ವಿಚಾರ. ಇದು ಗಮನಿಸಿ
ನಿಶ್ಚಯ ಆಗಬೇಕು. ಇದನ್ನು ಈ ಅನುಭವವನ್ನು ಗಮನಿಸಿ ನಿಶ್ಚಯ ಮಾಡಬೇಕು. ಈ ನಿಶ್ಚಯವೇ ನಮಗೆ ಬೇಕಾಗಿದ್ದು. ದೇಹವು ಅರಿವಿನಲ್ಲೇ ತೋರ್ತಾ ಇದೆ, ಆದರೆ ಎಷ್ಟು ಅರಿವಿನಲ್ಲಿ ಸೇರಿಕೊಂಡು ಬಿಟ್ಟಿದೆ ಅಂದರೆ ಅರಿವೇ ದೇಹ, ದೇಹವೇ ಅರಿವು ಅಂದಂತ ಅನಿಸುತ್ತಾ ಇದೆ. ಆದರೆ ಸೂಕ್ಷ್ಮ ವಿಚಾರದಿಂದ ಶಾಸ್ತ್ರ ಹೇಳುವುದೇನೆಂದರೆ ದೇಹವು ಅರಿವಿನ ಜೊತೆಗೆ ಎಷ್ಟು ಸೇರಿಕೊಂಡಂತಿದ್ದರೂ ಅದು ಅರಿವಿನ ಸ್ವರೂಪ ಅಲ್ಲ. ಅದು ಅರಿವಿನ ಸ್ವರೂಪವಲ್ಲ ಎಂದು ಹೇಳಿದೆ. ಹೇಗೆ ಎಂದು ನಮ್ಮ ಅನುಭವದಿಂದ ತಿಳ್ಕೊಳ್ಳಬೇಕು. ಹೇಳಿದ್ದು ಸುಮ್ಮನೆ ಒಪ್ಪಿಕೊಳ್ಳುವುದಲ್ಲ. ಹೇಳಿದ್ದಾದರೆ ಕಥೆ ಆಗುತ್ತದೆ. ಕಥೆ ಹಾಗೆ ಕೇಳಿದರೆ ಹಾಗಿದ್ದಂತೆ ಹೀಗಿದ್ದಂತೆ ಅವರು ಯಾರೋ ಇದ್ದರಂತೆ, ಒಬ್ಬ ಊರಿದ್ದಂತೆ, ಊರಿನಲ್ಲೊಬ್ಬ ಮನುಷ್ಯರಿದ್ದಂತೆ, ಅವ್ರಿಗೇನೋ ಮನೆ ಇದ್ದಂತೆ, ಅವ್ರು ಎಲ್ಲೋ ಹೋಗ್ತಾರಂತೆ ಬರ್ತಾರಂತೆ, ಆಯಿತು. ಇದರಿಂದ ಏನು ಮಾಡಬೇಕು? ಕತೆ ಗೊತ್ತಾಯಿತು. ಅದರಿಂದ ಏನು ಮುಂದುವರಿಯೋಕ್ಕಾಗಲ್ಲ. ಮತ್ತೊಂದು ಸಲ ಹೇಳಿದ್ರೆ ಮತ್ತೆ ಒಬ್ಬ ಊರಿದ್ದಂತೆ, ಒಬ್ಬ ಮನುಷ್ಯ ಇದ್ದಂತೆ, ಮತ್ತೆ ಅದೇ ಆಗುತ್ತದೆ. ಅದನ್ನು ಅನುಭವ ಅಂದರೆ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬೇಕಾಗ್ತದೆ. ಅದು ವಿಚಾರ ಮಾಡಿ ತೀರ್ಮಾನ ಆಗಬೇಕು, ಅನುಭವದಲ್ಲಿ ನಿಶ್ಚಯವಾಗಬೇಕು. ಆದ್ದರಿಂದ ದೇಹವು ಅರಿವಿನಲ್ಲಿ ಹೇಗೆ ತೋರ್ತಾ ಇದೆ ಅಂದರೆ ಅರಿವೇ ಆಗಿದ್ದಂತೆ ಅರಿವಿಗೂ ತೋರ್ತಾ ಇದೆ. ಹೊರಗಿನ ಪ್ರಪಂಚ ಅರಿವಿನಲ್ಲಿ ತೋರ್ತದೆ, ಬಟ್ ಅರಿವಾಗಲಿಲ್ಲ. ಪುಸ್ತಕ ಅರಿವಿಗೆ ಗೊತ್ತಾಗ್ತದೆ, ಬಟ್ ಅರಿವೇ ಆಗಿ ಗೊತ್ತಾಗಲ್ಲ. ಅರಿವಿಗಿಂತ ಹೊರಗೆ ಇದ್ದಂತೆ ಗೊತ್ತಾಗ್ತದೆ. ಅರಿವಿಗಿಂತ ಹೊರಗೆ ಇದ್ದಂತೆ ಗೊತ್ತಾಗುವುದು, ಅರಿವಿನಲ್ಲಿ ಇದ್ದಂತೆ ಗೊತ್ತಾಗುವುದು. ಎರಡು ಬಗೆ ಗೊತ್ತಾಗುವುದು ಅಲ್ಲವೇ? ಅರಿವಿನಲ್ಲಿ ಇದ್ದಂತೆ ಗೊತ್ತಾಗುವುದು, ಅರಿವಿನ ಹೊರಗೆ ಇದ್ದಂತೆ ಗೊತ್ತಾಗುವುದು. ಇದನ್ನೇ ಅಹಂ ಪ್ರತ್ಯಯ ಇದಂ ಪ್ರತ್ಯಯ, ಸಬ್ಜೆಕ್ಟ್ ಆಬ್ಜೆಕ್ಟ್ ಹೇಳಿದ್ದೇವೆ. ಜ್ಞಾತೃ ಜ್ಞೇಯ, ಅಹಂ ಪ್ರತ್ಯಯ ಇದಂ ಪ್ರತ್ಯಯ. ಇದಂ ಅಂದ್ರೇನು, ಆಬ್ಜೆಕ್ಟ್ ಅಂದ್ರೇನು ಅಂದರೆ ಅರಿವಿಗೆ ಗೊತ್ತಾದರೆ ಆಬ್ಜೆಕ್ಟ್. ಸಬ್ಜೆಕ್ಟ್ ಅಂದರೆ ಏನಂದರೆ ಅರಿವಿನಲ್ಲಿ ಇದ್ದುಕೊಂಡು ಗೊತ್ತಾಗ್ತದೆ. ಸಬ್ಜೆಕ್ಟ್ ಆಬ್ಜೆಕ್ಟು ಪದಗಳು ಕೇಳುವುದಲ್ಲ, ಇಲ್ಲಿ ಅನುಭವವನ್ನು ಮೊದಲು ಪದಗಳಿಂದ ಒಂದು ಏನೋ ಊಹಿಸ್ಕೊಳ್ತಾರೆ, ಕಾನ್ಸೆಪ್ಟು. ಈಗ ಅದೇ ವೇದಾಂತ ಅಂದ್ಕೊಳ್ತಾರೆ. ಅಲ್ಲ, ಕಾನ್ಸೆಪ್ಟು ಟೆಂಟೇಟು ಪಕ್ಕಕ್ಕಿಡು. ಆ ಕಾನ್ಸೆಪ್ಟು ಅನುಭವ ಆಗಬೇಕು. ಅನುಭವ ಆದಾಗ ನೋಡಿದ್ದರೆ ಈ ಕಾನ್ಸೆಪ್ಟ್ ಎಲ್ಲೆಲ್ಲೋ ಇದೆ. ನೀವು ಮೊದಲು ಊಹಾರೂಪವಾಗಿ ತಿಳ್ಕೊಂಡಿದ್ದು ಅನುಭವದಲ್ಲಿ ನೋಡಿದ್ದರೆ ಇದು ಪೂರ್ತಿ ಬೇರೆಯೇ ಇರುತ್ತದೆ. ಅನುಭವದಲ್ಲಿ ನೋಡಿದ್ದು ಬೇರೆ, ಊಹಾರೂಪವಾಗಿ ತಿಳ್ಕೊಂಡಿದ್ದು ಬೇರೆ. ನೀವು ಯಾವುದೇ ಕಾಶಿ ನೋಡಲಿಲ್ಲ. ಕಾಶಿ ಹೇಗಿರುತ್ತದೆ ಹಾಗೆ ಹೀಗೆ ಊಹಿಸ್ಕೊಂಡರೆ ಎಲ್ಲ ಏನೇನೋ ಊಹಿಸ್ಕೊಳ್ತಾನೆ. ಅಲ್ಲಿ ಹೋಗಿ ನೋಡಿದ್ದರೆ ನಿಮ್ಮ ಊಹಾ ಚಿತ್ರ ಇಲ್ಲಿ ನೋಡಿರುವ ಅನುಭವ ಬೇರೆಯೇ ಇರುತ್ತದೆ. ಮನುಷ್ಯ ಕುರಿತ ಹಾಗೆ ಒಬ್ಬನಿದ್ದಾನೆ, ಅವನು ಹೀಗಿರುತ್ತಾನೆ, ಅವರನ್ನು ನಾವು ಭೇಟಿ ಮಾಡಬೇಕು, ಅಲ್ಲಿಗೆ ಹೋಗ್ತಾ ಇದ್ದೀವಿ ಅವ್ರು ಯಾರು, ಇವನ ಹೆಸರು ಹೇಳ್ತಾರೆ, ಹೀಗಿರುತ್ತಾರೆ, ಎಲ್ಲ ಊಹಿಸ್ಕೊಳ್ತೀವಿ. ಅಲ್ಲಿ ಹೋಗಿ ನೋಡಿದ್ದರೆ ನಿಮ್ಮ ಊಹಾ ಚಿತ್ರಕ್ಕೆ ಇವರಿಗೆ ನೋಡು ಒಂದೇ ಬಗೆ ಇರುತ್ತದೆ, ಇರುವುದೇ ಇಲ್ಲ. ಏಕೆಂದರೆ ಇದು ಅನುಭವ ನೇರ, ಅದು ಊಹಕ್ಕೆ ಆಧಾರವಿಲ್ಲ, ಕಲ್ಪನಾ ಮಾತ್ರ. ಊಹವು ಆಬ್ಜೆಕ್ಟ್ ಆಗಿರುತ್ತದೆ, ಇದು ಅನುಭವ ಸಬ್ಜೆಕ್ಟ್ ಆಗಿರುತ್ತದೆ, ನೇರ ಅನುಭವ. ಹಾಗೆ ದೇಹೇಂದ್ರಿಯ ಮನಸ್ಸುಗಳು ಅನುಭವ ರೂಪವಾಗಿ ತೋರ್ತವೆ, ಅನುಭವವಾಗಿ ಗೊತ್ತಾಗ್ತದೆ. ಈಗ ದೇಹಕ್ಕಿಂತ ಹೊರಗಿನದು ಗೊತ್ತಾಗ್ತದೆ ಹೊರತು ಅನುಭವ ರೂಪವಾಗಿ ಗೊತ್ತಾಗಲ್ಲ. ವ್ಯತ್ಯಾಸ ನೋಡಿ. ಅನುಭವ ಅಂದರೆ ತಾನು ಅರಿವಿನ ರೂಪವಾಗಿ ಗೊತ್ತಾಗಲ್ಲ, ಅರಿವಿನಲ್ಲಿ ಗೊತ್ತಾಗ್ತದೆ, ಅರಿವಿಗೆ ಗೊತ್ತಾಗ್ತದೆ. ದೇಹ ಮಾತ್ರ ಅರಿವಿಗೆ ಗೊತ್ತಾಗ್ತದೆ, ಅರಿವಿನಲ್ಲೇ ಇದ್ದುಕೊಂಡು ಗೊತ್ತಾಗ್ತದೆ. ಅದು ವ್ಯತ್ಯಾಸ ನೋಡಿ. ಇಂದ್ರಿಯವೂ ಹಾಗೆ. ಇಂದ್ರಿಯ ಅಂದರೆ ಈ ಕಣ್ಣಲ್ಲ, ನಿಮ್ಮ ಅನುಭವಕ್ಕೆ ಆಗುವ ಕಣ್ಣು. ನೀವು ನೋಡುವಾಗ, ಕಿವಿ ಕೇಳುವಾಗ, ಸ್ಪರ್ಶ ಆಗುವಾಗ ಸ್ಪರ್ಶ ಅನುಭವ ಆಗುತ್ತದೆ ನೋಡಿ, ಬಣ್ಣ ಗೊತ್ತಾಗ್ತದೆ ನೋಡಿ, ಶಬ್ದ ಗೊತ್ತಾಗ್ತದೆ ನೋಡಿ, ಅದು ನಿಮ್ಮ ಅನುಭವ ರೂಪ ಇಂದ್ರಿಯ. ಇನ್ನೊಬ್ಬರ ಕಣ್ಣು ನೋಡುವುದು ಇಂದ್ರಿಯ ಅಲ್ಲ, ನಮ್ಮ ಅನುಭವ ರೂಪ ಇಂದ್ರಿಯವೇ ಇಂದ್ರಿಯ. ಇನ್ನೊಬ್ಬರ ಕಣ್ಣು ಇಂದ್ರಿಯ ಅಲ್ಲ. ಇನ್ನೊಬ್ಬರ ಚರ್ಮ ನೋಡಿದ್ದರೆ ಅದು ಸ್ಪರ್ಶೇಂದ್ರಿಯ ಅಲ್ಲ. ಇನ್ನೊಬ್ಬರದ್ದು ಪುಸ್ತಕ ಹಾಗಿರುತ್ತದೆ, ಬಟ್ಟೆ ಗೋಡೆ ಹಾಗಿರುತ್ತದೆ. ಇನ್ನೊಬ್ಬರನ್ನು ನೋಡಿದ್ದರೆ ಏನಾದರೂ ವ್ಯತ್ಯಾಸವ? ಇನ್ನೊಬ್ಬರ ಶರೀರ ನೋಡು, ಗೋಡೆ ನೋಡು, ಒಂದೇ ವಸ್ತು. ನಮ್ಮ ಶರೀರ ಅಂದರೆ ನಮ್ಮ ಶರೀರವು ಕಣ್ಣಿನಿಂದ ನೋಡಿದ್ದರೂ ಸ್ಪರ್ಶೇಂದ್ರಿಯ ಅಂದರೆ ಸ್ಪರ್ಶ ಅಂದರೆ ಚರ್ಮ ಅನುಭವ ರೂಪದಲ್ಲಿ ನೋಡಿದ್ದರೆ
ಹೇಗಿರುತ್ತದೆ? ಅರಿವಿನಲ್ಲೇ ಸೇರಿಕೊಂಡಿರುತ್ತದೆ, ಅರಿವಿನಲ್ಲೇ ಭಾಗವಾಗಿ ತೋರ್ತದೆ. ಹಾಗೆ ಇಂದ್ರಿಯಗಳು ಅರಿವಿನಲ್ಲಿದ್ದು ಅಂದರೆ ಹೇಗೆ ಹೇಳಬೇಕು? ಯಾವುದೇ ಒಂದು ವಸ್ತುವನ್ನು ಏನು ಹೇಳಬೇಕು? ಹಾಲಿನಲ್ಲಿ ಹಾಕಿದ್ದರೆ ಏನು, ಒಂದು ಹಿಟ್ಟು ಏನಾದರೂ ಹಾಲಿನಲ್ಲಿ ಹಾಕಿದ್ದರೆ, ಹಾಲಿನಲ್ಲಿ ಮುಳುಗಿದ್ದರೆ ಹಾಲಾದರೂ ನೀರಾದರೂ ಏನಾಗ್ತದೆ? ಸ್ವಲ್ಪ ಗಟ್ಟಿ ಆಗ್ತದೆ. ಮೊದಲು ಕೇವಲ ನೀರು, ಕೇವಲ ಹಾಲು ತಿಳಿಯಾಗಿರುತ್ತದೆ. ಸ್ವಲ್ಪ ಹಿಟ್ಟು 4-6 ಚಮಚಗಳು ಹಾಕಿಬಿಟ್ರೆ ಸ್ವಲ್ಪ ತಿಕ್ಕಾಗ್ತದೆ. ಏನು ಹೇಳ್ತೀರ ಅದಕ್ಕೆ? ತಿಕ್ಕೆ ಹೇಳ್ತಾರಾ? ತಿಕ್ಕೆ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ. ಸ್ವಲ್ಪ ಗಟ್ಟಿಯಾಗಿರುತ್ತದೆ, ಸಾಂದ್ರವಾಗಿರುತ್ತೆ. ಸಾಂದ್ರ ಹೇಳ್ತಾರೆ ಸಂಸ್ಕೃತದಲ್ಲಿ. ಸಾಂದ್ರ, ಕಾನ್ಸಂಟ್ರೇಟೆಡ್ ಹೇಳ್ತೀವಲ್ಲ, ಸಾಂದ್ರವಾಗಿರುತ್ತದೆ. ಹಾಗೆ ಇಂದ್ರಿಯವು ಅರಿವಿನಲ್ಲಿ ಮುಳುಗಿದ್ದಂತೆ ಗೊತ್ತಾಗ್ತದೆ. ಬಟ್ ಗೊತ್ತಾಗ್ತದೆ, ಅದು ವ್ಯತ್ಯಾಸ ನೋಡಿ. ಈ ಅರಿವಿನಲ್ಲಿ ಮುಳುಗಿದ್ದಂತೆ ಗೊತ್ತಾಗ್ತದೆ. ದೇಹವು ಅರಿವಿನಲ್ಲಿ ಮುಳುಗಿದ್ದಂತೆ, ಮನಸ್ಸು ಅರಿವಿನಲ್ಲಿ ಮುಳುಗಿದ್ದಂತೆ. ಈ ನಾನು, ಮನಸ್ಸಂದರೆ ಯಾರು? ಈ ನಾನು ಬುದ್ಧಿ ಮನಸ್ಸೇ. ಈ ನಾನೆಂಬ ಬುದ್ಧಿ ಮನಸ್ಸೇ. ಮನಸ್ಸು ನಾನು ಬುದ್ಧಿ ಎರಡು ಎಂದು ಹೇಳಬಾರದು. ಮನಸ್ಸಂದರೆ ನಾನು ಬಂದೇ ಬಿಟ್ಟಿತು. ಕೆಲವರಿಗೆ ಸ್ಪಷ್ಟವಾಗಿ ಗೊತ್ತಾಗಲ್ಲ ಎಂದು ಮತ್ತೆ ನಾನು ಬುದ್ಧಿ ಹೇಳ್ತೀವಿ ಅಷ್ಟೇ ಹೊರತು, ಮನಸ್ಸು ಹೇಳಿದರೆ ನಾನು ಬುದ್ಧಿ ಬಂದೇ ಬಿಟ್ಟಿತು. ನಾನು ಬುದ್ಧಿ ಬಿಡಿಯಾಗಿಲ್ಲ, ಅದೊಂದು ವಿಷಯ. ಇನ್ನೊಂದು ವಿಷಯ ಏನೆಂದರೆ, ದೇಹ ಇದೆ, ಇಂದ್ರಿಯ 2, ಮನಸ್ಸು 3, ನಾನು ಬುದ್ಧಿ 4 ಹೇಳ್ತೀವಿ. ಈ 3ಕ್ಕಿಂತ ಬೇರೆ ಅಹಂ ಬುದ್ಧಿ ಇದೆಯಾ? ನಾನು ಬುದ್ಧಿ ಎಲ್ಲಿದೆ? ದೇಹ ಒಂದಿದೆ, ಇಂದ್ರಿಯಗಳು ಇವೆ, ಮನಸ್ಸಿದೆ, ನಾನು ಬುದ್ಧಿ ಇದೆ. ಅಂದರೆ ಈ 3 ಬಿಟ್ಟು 4 ಅಲ್ಲ. ಈ 3ರಲ್ಲಿ ಸೇರಿಕೊಂಡು 3ನ ಜೊತೆಗೆ ಇರುವುದೇ ನಾನು ಬುದ್ಧಿ. ದೇಹವು ನಮ್ಮ ಅನುಭವಕ್ಕೆ ಬರುವಾಗ, ಅನುಭವದಲ್ಲಿ ತೋರುವಾಗ ನಾನು ದೇಹ ಎಂದು ರೂಪವಾಗಿ ತೋರ್ತದೆ. ಅದರಿಂದ ದೇಹ ನಮ್ಮ ಅನುಭವಕ್ಕೆ ಬರುವಾಗ ನಾನು ರೂಪವಾಗಿ ಬರ್ತದೆ. ಇಂದ್ರಿಯಗಳು ಅನುಭವದಲ್ಲಿರುವಾಗ ನಾನು ಇಂದ್ರಿಯ, ನಾನು ನೋಡ್ತಾ ಇದ್ದೀನಿ, ನಾನು ಕೇಳ್ತಾ ಇದ್ದೀನಿ, ಈ ನಾನು ಸಮೇತವೇ ಇಂದ್ರಿಯ ಗೊತ್ತಾಗ್ತದೆ ಹೊರತು ನಾನಿಲ್ಲದೆ ಕೇವಲ ಇಂದ್ರಿಯ ಗೊತ್ತಾಗಲ್ಲ. ಈಗ ನಾನು ತಿಳ್ಕೊಳ್ತಾ ಇದ್ದೇನೆ, ನಾನು ಯೋಚನೆ ಮಾಡ್ತಾ ಇದ್ದೀನಿ, ನಾನು ಫೀಲ್ ಅಂದರೆ ಭಾವನೆ ಮಾಡ್ತಾ ಇದ್ದೀನಿ. ಈ ನಾನೆಂಬುದು ಮನಸ್ಸಿನ ಯೋಚನೆಗಳು, ಮನಸ್ಸಿನ ಭಾವನೆಗಳು ಅಂದರೆ ಫೀಲಿಂಗ್ಗಳು, ಎಮೋಷನ್ಗಳು, ಇವೆಲ್ಲರಲ್ಲಿಯೂ ನಾನು ಬುದ್ಧಿ ಇದೆ. ನಾನು ಎಲ್ಲಿದೆ? ದೇಹ, ಇಂದ್ರಿಯ, ಮನಸ್ಸು 3ರ ಜೊತೆಗೆ 3ರಲ್ಲಿ ಸೇರಿಕೊಂಡಿದೆ. 3ರಲ್ಲಿಯೂ ಸಮಾನವಾಗಿ ಎಲ್ಲರನ್ನೂ ಏನು ಹೇಳ್ತೇವೆ ವ್ಯಾಪಿಸಿದೆ. ದೇಹ, ಇಂದ್ರಿಯ, ಮನಸ್ಸುಗಳು 3ಕ್ಕೆ ಸಮಾನವಾಗಿದೆ. ಅಂದರೆ ಏನು? ಅರಿವಿನಲ್ಲಿ ತೋರುತ್ತಾ ಇದ್ದರೂ ನಾನು ರೂಪವಾಗಿ ತೋರ್ತಾ ಇದೆ. ಅರಿವಿನಲ್ಲಿ ಮುಳುಗಿ ನಾನು ರೂಪವಾಗಿ ತೋರ್ತದೆ. ಅಂದರೆ ಏನಿದೆ? ಅರಿವಿನ ಅನುಭವ ಇದೆ, ನಾನು ಎಂಬ ಅನುಭವ ಇದೆ. ಆ ನಾನು ಒಂದು ತೋರುವ ಆಕಾರವನ್ನು ತಾಳುತ್ತದೆ. ದೇಹಾಕಾರ, ಇಂದ್ರಿಯಾಕಾರ, ಮನಸ್ಸಿನ ಆಕಾರ. ಇಂದ್ರಿಯಕ್ಕೆ ಮತ್ತೆ 5 ಆಕಾರಗಳು, ಜ್ಞಾನೇಂದ್ರಿಯಗಳ 5, ಕರ್ಮೇಂದ್ರಿಯಗಳ 5, 10 ಆಕಾರಗಳು. ಅಂದರೆ ಅರಿವು ಮೊದಲು ನಾನು ಆಕಾರವಾಗಿ ತೋರ್ತದೆ. ಅರಿವಿನಲ್ಲಿ 2 ಇರುತ್ತದೆ. ನಾನು ಎಂದು ರೂಪವಾಗಿ ಒಂದು, ನಾನು ಬಿಟ್ಟು ಇನ್ನೊಂದು ಜ್ಞೇಯ, ಇದು ಎಂದು. ಇದು ಹೇಳಬಹುದು, ನೀನು ಹೇಳಬಹುದು, ಹೇಗೆ ಹೇಳಿದ್ದರೂ ಒಂದೇ. ಇದು ರೂಪವಾಗಿ ಅಥವಾ ನೀನು ರೂಪವಾಗಿ ಅರಿವಿನಲ್ಲೇ ನಾನು ಎಂದು ರೂಪವಾಗಿ ತೋರ್ತದೆ. ನೀನು ಇದು ಎಂದು ಒಂದೇ, 2 ಒಂದೇ. ನೀನು ಎಂದು ರೂಪವಾಗಿ, ನಾನು ಎಂದು ರೂಪವಾಗಿ, ನೀನು ಎಂದು ರೂಪವಾಗಿ 2 ಅರಿವಿನಲ್ಲೇ ತೋರುತ್ತಿದ್ದರೂ ನಾನೆಂಬು ತೋರುವುದು ಸ್ವಲ್ಪ ವ್ಯತ್ಯಾಸ. ಅದೇ ಅಧ್ಯಾಸ ಹೇಳ್ತೀನಿ. ನಾನು ಎಂದು ತೋರುವುದು ಸ್ವಲ್ಪ ಅರಿವಿನಲ್ಲಿ ಮುಳುಗಿದ್ದಂತೆ ಅನಿಸುತ್ತದೆ. ಅದೇನೋ ಅರಿವಿನಲ್ಲಿ ಸ್ವಲ್ಪ ತೇಲುತ್ತಿದ್ದಂತೆ. ಒಂದು ನೀರಿನಲ್ಲಿ ಹಾಕಿದ್ದರೆ ಒಂದು ಕಲ್ಲೋ, ಯಾವುದು ಕಲ್ಲಲ್ಲ, ಯಾವುದೇ ಒಂದು ವಸ್ತುವು, ಒಂದೇನು ಮರದ ತುಂಡು, ಅರ್ಧ ಮುಳುಗುತ್ತದೆ, ಅರ್ಧ ಹೊರಗಿರುತ್ತದೆ ನೋಡಿ. ಅರ್ಧ ಮುಳುಗುತ್ತದೆ, ಅರ್ಧ ಹೊರಗಿರುತ್ತದೆ. ಅಥವಾ ಬಟ್ಟೆ ಹಾಕಿ, ಬಟ್ಟೆ ಏನಾಗ್ತದೆ? ನೀರಿನಲ್ಲಿ ಮುಳುಗಿ ಒದ್ದೆಯಾಗಿ ಕಂಡು ಬರ್ತದೆ. ಒದ್ದೆ ಅಂದ್ರೇನು? ಸ್ವಲ್ಪ ನೀರಿನಲ್ಲಿ ಸೇರಿಕೊಂಡಿದೆ ಅಲ್ಲವೇ? ಬೇರೆ ವಸ್ತು ಇದ್ದರೆ, ಒಂದು ಮರದ ತುಂಡಿಟ್ಟರೆ ನೀರು ಮೇಲೆ ತೇಲುತ್ತದೆ, ಅದು ಮುಳುಗಲ್ಲ. ಆದರೆ ಬಟ್ಟೆ ಮುಳುಗಿದ್ದಂತಿರುತ್ತೆ. ಹಾಗೆ ಈ ನಾನು ಬುದ್ಧಿ ಅರಿವಿನಲ್ಲಿ ಮುಳುಗಿದ್ದಂತಿರುತ್ತದೆ. ನೀನು ಬುದ್ಧಿ ಮುಳುಗಲ್ಲ, ಹೊರಗಿರುತ್ತದೆ. ಆದರೆ ಅರಿವಿಗೆ ತೋರ್ತದೆ. ಅರಿವಿನಲ್ಲೇ ತೋರುತ್ತದೆ ಹೊರತು
ಆ ಅರಿವಿನಲ್ಲಿ ಮುಳುಗಿದ್ದಂತೆ ಅನಿಸಲ್ಲ. ಈ ನಾನು ಬುದ್ಧಿ ಅರಿವಿನಲ್ಲಿ ಮುಳುಗಿದ ಹಾಗೆ, ಒಂದು ಬಟ್ಟೆ ಹೇಗೆ ನೀರಿನಲ್ಲಿ ಸ್ವಲ್ಪ ಒದ್ದೆ ಆಗುತ್ತದೋ, ಅಹಂ ಬುದ್ಧಿ ಅರಿವಿನಲ್ಲೇ ಇರುತ್ತದೆ, ಅದರಿಂದ ಸ್ವಲ್ಪ ಒದ್ದೆಯಾಗಿ ಕಂಡು ಬರ್ತದೆ. ಆದ್ದರಿಂದ ಅರಿವು ನಾನು ಮಿಕ್ಸ ಒಂದಾಗಿ ಬಿಟ್ಟು ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ಅರಿವೇ ನಾನು, ನಾನೇ ಅರಿವು, ಎರಡು ವ್ಯತ್ಯಾಸ ಗೊತ್ತಾಗ್ತಾನೆ ಇಲ್ಲ. ಆ ನಾನೆಂಬುದು ಮೂರು ರೂಪಗಳನ್ನು ತಾಳುತ್ತದೆ. ಆ ನಾನಿಗೆ ಕೇವಲ ನಾನು ಯಾರಿಗೂ ಗೊತ್ತಾಗಲ್ಲ. ಯಾವುದೋ ದೇಹ ರೂಪ, ಇಂದ್ರಿಯ ರೂಪ, ಮನೋರೂಪ, ಈ ಮೂರರಲ್ಲಿ ಯಾವುದೇ ಒಂದು ರೂಪ ಇರುತ್ತದೆ ಹೊರತು ಕೇವಲ ನಾನು ಗೊತ್ತಾಗುವುದೇ ಇಲ್ಲ. ದೇಹ ರೂಪ, ಆ ನಾನು ಹೇಗಿದ್ದೇನೆ, ಹಾಗಿದ್ದೇನೆ, ಹೀಗಿದ್ದೇನೆ, ಒಂದು ದೇಹದ ಇಮೇಜ್. ನಿಮ್ಮ ಕಣ್ಣು ಮುಚ್ಚಿಕೊಂಡರೆ ನಿಮ್ಮ ದೇಹ ನಿನಗೆ ಗೊತ್ತಾಗ್ತದೆ. ನಾನು ಹೀಗೆ ಇಲ್ಲಿದ್ದೇನೆ ಅಂದರೆ ತನ್ನ ದೇಹದ ಗುಣಗಳು, ನಾನು ಎಂಬುದು ನಾನು ಎಂಬ ಅಭಿಮಾನಕ್ಕೆ ಒಂದು ಗುಣಗಳಿರುತ್ತವೆ, ಅಭಿಮಾನಕ್ಕೆ ಒಂದು ಆಕಾರಗಳಿರುತ್ತವೆ, ಅದು ದೇಹ. ಆ ನಾನು ಪ್ರಪಂಚವನ್ನು ತಿಳಿಯುವಾಗ ಜ್ಞಾನದ ರೂಪಗಳು. ನಾನು ತಿಳ್ಕೊಳ್ತಾ ಇದ್ದೀನಿ ಅಂದರೆ, ನಾನು ನೋಡುತ್ತಾ ಇದ್ದೇನೆ ಅಂದರೆ ನೋಟ, ನಾನು ನೋಟ ಒಂದಾಗಿರುತ್ತದೆ. ನೋಡುವವ ನಾನು, ನೋಡುವವ ನಾನು ಅಂದರೆ ನೋಟವನ್ನು ಸೇರಿಸಿಕೊಂಡಿರುವ ನಾನು. ನೋಟ ನಾನು ಒಂದೇ ಆಗಿಬಿಟ್ಟಿತು. ನಾನು ದ್ರಷ್ಟ, ನಾನು ನೋಡುವವನು, ನಾನು ನೋಡುವವನು ಅಂದರೆ ನೋಟ ನಾನು ಒಂದೇ ಆಗಿಬಿಟ್ಟಿತು. ನಾನು ಕೇಳುವವನು ಅಂದರೆ ಶ್ರವಣ, ನಾನು ಬುದ್ಧಿ ಒಂದೇ ಆಯಿತು. ಅಂದರೆ ನಾನೆಂಬುದು ಒಂದು ಶ್ರವಣ ಆಕಾರ ತಾಳಿತು. ಕೇಳುವ ಆಕಾರ, ಕೇಳುವ ಗುಣ ಸಮೇತವಾಗಿದೆ, ನೋಟ ಸಮೇತವಾಗಿದೆ. ಸ್ಪರ್ಶ ಆಗುತ್ತಾ ಇದೆ ಅಂದರೆ ಸ್ಪರ್ಶ ಎಂಬುದು ಒಂದು ಅನುಭವ, ಅದು ನಾನು ತಾಳಿರುವ ಅನುಭವ. ನಾನೆಂಬ ಬುದ್ಧಿ ತಾಳಿರುವ ಅನುಭವ ಸ್ಪರ್ಶ. ರುಚಿ ಇನ್ನೊಂದು ಅನುಭವ, ವಾಸನ ಇನ್ನೊಂದು ಅನುಭವ. ಈ 5 ಅನುಭವಗಳನ್ನು ತಾಳುತ್ತದೆ ನಾನು ಬುದ್ಧಿ. ನಾನೆಂಬುದು ಯಾವುದೇ ಒಂದು 5ನಲ್ಲಿ ಇರ್ತೀನಿ. ಈ 5 ಇಲ್ಲದೆ ಇರ್ತೀನ? ಸ್ಪರ್ಶ ಇರುತ್ತದೆ, ರುಚಿ ಇರುತ್ತದೆ, ವಾಸನ ಇರುತ್ತದೆ, ರೂಪ ಇರುತ್ತದೆ. ಈ ಯಾವುದೋ 5ನಲ್ಲಿ ಇರ್ತೀನಿ ನಾನು. ಈ 5 ಇಲ್ಲ ಅಂದರೆ ನಾನು ಅವ್ಯಕ್ತ ಆಗಿಬಿಡ್ತದೆ, ಸುಷುಪ್ತಿ ನಿದ್ದೆಗೆ ಹೋಗಿಬಿಡ್ತೀನಿ. ನಾನು ವೃತ್ತಿ ತೋರಲ್ಲ. ನಾನು ವೃತ್ತಿ ಎಚ್ಚರದಲ್ಲಿ ತೋರ್ಕೊಳ್ತದೆ ಅಂದರೆ ಈ 5ನಲ್ಲಿ ಯಾವುದೇ ಒಂದು ಇದ್ದೇ ಇರ್ತದೆ. ಅಂದರೆ ಅರಿವಿಗೆ ಒಂದು ರೂಪ ತಾಳುತ್ತದೆ. ಅರಿವಿನ ರೂಪ ಯಾವುದು? ಅರಿವು ಮೊದಲಿದ್ದೇ ಇದೆ, ಒಟ್ಟು ಎಚ್ಚರ ಅರಿವು, ಒಟ್ಟು ಜಾಗೃತ ಅರಿವಿದೆ ನೋಡಿ. ಜಾಗೃತ ಪ್ರಜ್ಞಕ್ಕೆ ಗುಣವಿಲ್ಲ, ಆಕಾರವಿಲ್ಲ. ಅದು ಮನಸ್ಸಾಗಿಬಿಟ್ಟರೆ ಒಂದು ಗುಣ ಬರುತ್ತದೆ. ಅದು ನೋಡುತ್ತಾ ಇದ್ದೀನಿ ಅಂದರೆ ನೋಟ ಎಂಬ ಗುಣ ಸೇರಿಕೊಂಡು ಬಿಡ್ತದೆ. ಕೇಳ್ತಾ ಇದ್ದೀನಿ ಅಂದರೆ ಒಂದು ಶ್ರವಣ ಗುಣ ಸೇರಿಕೊಳ್ತದೆ, ಸ್ಪರ್ಶ ಗುಣ ಸೇರಿಕೊಳ್ತದೆ. ಆ ಅರಿವು ಮೊದಲು ನಾನು ನೀನು ಎಂಬುದು 2 ವಿಂಗಡ ಆಗ್ತದೆ ಅಲ್ಲವೇ? ಅರಿವು ಮೊದಲು, ನಾನು ನೀನು ವಿಂಗಡ. ನಾನು ನೀನು ವಿಂಗಡ ಆಗ ನಾನೆಂಬುದು ಅರಿವಿನ ಒಳಗೆ ಮುಳುಗಿದ್ದಂತೆ, ಇದೇನೋ ಅರಿವಿನಲ್ಲೇ ಪಕ್ಕಕ್ಕಿದ್ದಂತೆ, ಅರಿವಿನಲ್ಲೇ ನೀರಿನ ಅಂಚುಕಿದ್ದಂತೆ ಅನಿಸುತ್ತದೆ ಅಲ್ಲವೇ? ಅಂಚುಕಿದ್ದಂತೆ, ಬಟ್ ಅದು ನೀರಿನಲ್ಲೇ, ನೀರನ್ನು ಬಿಟ್ಟು ಹೊರಗೇನಿರುವುದಿಲ್ಲ. ನೀರಿನಲ್ಲೇ ಸ್ವಲ್ಪ ಅಂಚುಕಿದ್ದಂತೆ, ಸ್ವಲ್ಪ ನೀರಿನಲ್ಲಿ ಮುಳುಗಿದ್ದಂತೆ, ಇಷ್ಟೇ ವ್ಯತ್ಯಾಸ. 2ಕ್ಕೆ ನಾನು ನೀನು ಅಂದರೆ ಪ್ರಪಂಚ ಬುದ್ಧಿ, ಇಡೀ ಪ್ರಪಂಚ ಎಚ್ಚರ ಅರಿವಿನಲ್ಲೇ, ನಾನು ಬುದ್ಧಿ ಎಚ್ಚರ ಅರಿವಿನಲ್ಲೇ, ಎಚ್ಚರ ಪ್ರಜ್ಞದಲ್ಲೇ. ನಾನೆಂಬುದು ನಾನು ನೀನಂದರೆ ಇಡೀ ಪ್ರಪಂಚ, ಮನುಷ್ಯರು, ಜಡವಸ್ತುಗಳೆಲ್ಲ. ನೀನೆಂಬುದೆಲ್ಲ ಎಚ್ಚರ ಅರಿವಿನಲ್ಲೇ, ನಾನೆಂಬುದು ಎಚ್ಚರ ಅರಿವಿನಲ್ಲೇ. ಆದರೆ ಸ್ವಲ್ಪ ವ್ಯತ್ಯಾಸ ಇದೆ. ನಾನೆಂಬುದೇನೋ ಸ್ವಲ್ಪ ಮುಳುಗಿ ಒದ್ದೆ ಆಗಿದ್ದಂತೆ ಅರಿವನ್ನು ಸೇರಿಸಿಕೊಂಡು, ತನ್ನಲ್ಲಿ ಮುಳುಗಿಸ್ಕೊಂಡು, ತನ್ನಲ್ಲಿ ಎಲ್ಲ ಮುಳುಗಿಸಲ್ಲ, ಹೌ ಟು ಸೇ ದಟ್, ಪರ್ಕೊಲೇಟಿಂಗ್ ಇನ್ಸೈಡ್, ತನ್ನ ಒಳಗೆ ಪ್ರವೇಶ ಆಗಿದ್ದಂತೆ. ಅದಕ್ಕೆ ಕಾಟನ್ ನೀರಿನಲ್ಲಿ ಮುಳುಗಿಸಿದ್ದರೆ ಒದ್ದೆ ಆಗ್ತದೆ ನೋಡಿ, ಹಾಗೆ. ಈಗ ಬೇರೆ ಏನು ಉದಾಹರಣೆ ಅದೇ ಉದಾಹರಣೆ ಚೆನ್ನಾಗಿ ಹೊಂದುತ್ತದೆ. ಅದರಿಂದಲೇ ಇದು ನಾನು ಆಗುತ್ತದೆ. ಯಾವುದು ಒದ್ದೆ ಆಗಲ್ಲವೋ, ಹೊರಗೆ ಇದ್ದಂತೆ ತೋರುತ್ತದೋ ಅದು ಜ್ಞೇಯ ಆಗುತ್ತದೆ. ಜ್ಞೇಯ, ಜ್ಞಾತ. ಜ್ಞೇಯವೂ ಅರಿವಿನಲ್ಲೇ, ಜ್ಞಾತೃ ಅರಿವಿನಲ್ಲೇ. ಅಹಂ ಅರಿವಿನಲ್ಲೇ, ಇದಂ ಅರಿವಿನಲ್ಲೇ. ನಾನು ಅರಿವಿನಲ್ಲೇ, ನೀನು ಅರಿವಿನಲ್ಲೇ. ನೀನು ಸ್ವಲ್ಪ ಅರಿವಿನಲ್ಲೇ ಸ್ವಲ್ಪ ಪಕ್ಕಕ್ಕಿದ್ದಂತೆ ಅನಿಸುತ್ತದೆ. ಇದೇನೋ ಅಂದರೆ ಇನ್ನೊಂದು ಉದಾಹರಣೆ ಹೇಳ್ತೀನಿ. ರೂಮಿನಲ್ಲಿ ಗೋಡೆ ಇರುತ್ತದೆ, ಫ್ಲೋರ್ ಇರುತ್ತದೆ. ಗೋಡೆ ಫ್ಲೋರ್ ಅಂದರೆ ರೂಮಿನಲ್ಲಿ ಗೋಡೆ ಅಲ್ಲಿಂದ ಜಾಗದಿಂದ ಕಿತ್ತಕ್ಕಾಗಲ್ಲ, ಫ್ಲೋರು ಕಿತ್ತಕ್ಕಾಗಲ್ಲ, ಕಂಬ ಕಿತ್ತಕ್ಕಾಗಲ್ಲ.
ಮೇಲಿನ ಸೀಲಿಂಗು ಅದರ ಒಳಗೆ ಸೇರಿಕೊಂಡು ಬಿಟ್ಟಿರುತ್ತೆ. ಅಥವಾ ಹೊರಗೆ ಕುರ್ಚಿಯನ್ನು ತಂದಿಟ್ಟರೆ, ಕುರ್ಚಿ ಮನುಷ್ಯರು ರೂಮ್ನಲ್ಲೇ ಇದೆ, ಕುರ್ಚಿ ಆದರೂ ಮನುಷ್ಯರು ನಾವು ರೂಮ್ಗೆ ಬಂದಿದ್ದೇವೆ, ಬಟ್ ಗೋಡೆ ಹಾಗೆ ಫ್ಲೋರ್ ಹಾಗೆ ನಾವು ರೂಮಿನ ಒಳಗೆ ಸೇರಲಿಲ್ಲ ಅಲ್ಲವೇ. ಗೋಡೆ ರೂಮಿನಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ, ತೆಗಿಯೋಕ್ಕಾಗಲ್ಲ. ಈಗ ಮನುಷ್ಯರು ಕುರ್ಚಿಗಳು ನಾವು ಬರ್ತೀವಿ ಹೋಗ್ತೀವಿ ಅದು ವ್ಯತ್ಯಾಸ. ಹಾಗೆ ಜ್ಞೇಯವು ಅರಿವಿನಲ್ಲಿ ತೋರ್ತಂತೆ ಇರುತ್ತದೆ. ಈಗ ನಾನು ಬುದ್ಧಿ ಗೋಡೆ ಹಾಗೆ ಫಿಕ್ಸ್ ಆಗಿರುತ್ತದೆ, ತೆಗಿಯೋಕ್ಕಾಗಲ್ಲ, ಅದರಲ್ಲೇ ಸೇರಿಕೊಂಡಿರುತ್ತೆ, ಹಾಗಿರುತ್ತದೆ. ಆದ್ದರಿಂದ ಜ್ಞಾತೃ ಅರಿವಿನಲ್ಲಿರುತ್ತದೆ, ಜ್ಞೇಯವೂ ಅರಿವಿನಲ್ಲೇ ಇರುತ್ತದೆ. ಒಂದೇ ಅರಿವಿನಲ್ಲಿ ಜ್ಞಾತೃಜ್ಞೇಯ ಭೇದ ಆಯಿತಾ. ಮತ್ತು ಜ್ಞಾತೃ ನೋಡಿ ಅಥವಾ ಅಹಂಬುದ್ಧಿ, ಜ್ಞಾತೃ ಅಥವಾ ಅಹಂಬುದ್ಧಿ 3 ಹಂತದಲ್ಲಿ ಕಂಡುಬರುತ್ತೆ: ದೇಹ, ಇಂದ್ರಿಯ, ಮನಸ್ಸು. ದೇಹ ಇಂದ್ರಿಯ ಅಂದರೆ ದೇಹದ ಆಕಾರ ಊಹಿಸಿಕೊಳ್ಳಬೇಡಿ, ದೇಹದ ಗುಣ, ಅನುಭವ ರೂಪ ಗುಣ ಅದು ನೋಡಿ. ದೇಹದ ಆಕಾರ ಅಂದರೆ ನೀವು ಫೋಟೋ ಪಿಕ್ಚರು ಹಾಗೆ ನೋಡಬೇಡಿ. ನಮ್ಮ ದೇಹ ಅಂದರೆ ಏನೋ ಒಂದು ಜಡ ಅನಿಸುತ್ತದೆ, ಇಲ್ಲಿದ್ದೇನೆ ಇಲ್ಲೇ ಅನಿಸುತ್ತದೆ ನೋಡಿ. ಒಂದು ಜಾಗ ಬುದ್ಧಿ ಬರುತ್ತದೆ ನೋಡೋದು ದೇಹ ಮೂಲಕ. ದೇಹ ಜಾಗ ಬುದ್ಧಿ, ನಾನು ಇಲ್ಲೇ ಇದ್ದೇನೆ ಅಲ್ಲಿಲ್ಲ ಅನಿಸುತ್ತದೆ ನೋಡಿ. ಆ ಜಾಗ ಬುದ್ಧಿ ದೇಹ ಮೂಲಕ ಅರಿವಿಗೆ ಒಂದು ಜಾಗ ಬುದ್ಧಿ ಬಂತು ನೋಡಿ. ಇಲ್ಲಿ ಓನ್ಲಿ ದಿಸ್ ಪ್ಲೇಸ್, ನಾಟ್ ಎಲ್ಸ್ವೇರ್, ಇನ್ನೊಂದು ಕಡೆ ಅಲ್ಲ, ಇಲ್ಲೇ ಇದ್ದೇನೆ, ಅದು ಅರಿವಿಗೆ ಒಂದು ಆಕಾರ ಬಂತು, ಒಂದು ಸ್ಥಾನ ಬುದ್ಧಿ ಬಂತು. ಅದಕ್ಕೆ ದೇಹ ಮೂಲಕ ದೇಹದ ಗುಣವನ್ನೇ ಹಾಕ್ಕೊಂಡಿದ್ದೇವೆ. ನಾನು ಇಷ್ಟೇ ಇದ್ದೇನೆ, ನಾನು ಸರ್ವವ್ಯಾಪಕನಲ್ಲ, ಹಾಗದು ದೇಹದ ಗುಣವನ್ನೇ ಅರಿವಿನಲ್ಲಿ ಸೇರಿಸಿಕೊಂಡು ಬಿಟ್ಟಿದ್ದೆ. ಅಂದರೆ ಅರಿವು ದೇಹ ಒಂದೇ ಅನಿಸುತ್ತದೆ. ದೇಹದ ಗುಣಗಳೇ ಇಲ್ಲೇ ಇಷ್ಟೇ, ನಾನು ಇಷ್ಟೇ ಇದ್ದೇನೆ, ಇಷ್ಟಕ್ಕಿಂತ ಹೊರಗಿಲ್ಲ. ಆ ಇಷ್ಟು ಎಂದು ಒಂದು ಪರಿಮಾಣ ಅನಿಸುತ್ತದೆ. ಅಂದರೆ ಐ ಆಮ್ ಸಂಬಡಿ, ಪರಿಮಾಣ ಅಂದರೆ ಸಮಥಿಂಗ್, ಇಷ್ಟೇ, ಮಿಕ್ಕದ್ದಲ್ಲ. ನಾನು ಸರ್ವವ್ಯಾಪಕನಲ್ಲ, ಎಲ್ಲವೂ ತಾನಲ್ಲ, ಸ್ವಲ್ಪನೇ ನಾನು. ಆ ಸ್ವಲ್ಪ ಎನ್ನುವುದು ದೇಹದ ಗುಣವೇ, ಅರಿವಿನಲ್ಲಿ ಮುಳುಗಿದೆ. ಇಂದ್ರಿಯಗಳು ಅಷ್ಟೇ. ನೋಡ್ತಾ ಇದ್ದೀನಿ ಅಂದರೆ ನೋಟವೂ ಅರಿವಿನಲ್ಲಿದೆ. ನೋಟ ಎನ್ನುವುದು ರಿಲೇಷನ್, ಆ ರಿಲೇಷನ್ನನ್ನು ಅರಿವಿಗೂ ಸೇರಿಸಿಬಿಟ್ಟಿದ್ದೀವಿ, ಸಂಬಂಧವನ್ನು. ಸ್ಪರ್ಶೇಂದ್ರಿಯವೂ ಹಾಗೆ, ಶಬ್ದೇಂದ್ರಿಯವೂ ಹಾಗೆ, ಅಂದರೆ ಶ್ರವಣೇಂದ್ರಿಯವು. ಮಿಕ್ಕ ಯಾವುದೇ ದರ್ಶನವಾಗಲಿ, ದರ್ಶನಗಳೆಲ್ಲ ಏನು ಅಂದರೆ ಅರಿವಿಗೆ ಒಂದು ಸಂಬಂಧ ರೂಪ ಬಂದುಬಿಡ್ತದೆ. ಒಂದಾನೊಂದು ಗುಣ, ಒಂದಾನೊಂದು ಸಂಬಂಧ. ಅಂದರೆ ಅರಿವಿಗೆ ಗುಣರೂಪ, ಸಂಬಂಧ ರೂಪ ಬಂದರೆ ಅದು ಇಂದ್ರಿಯಗಳು. ಇಂದ್ರಿಯಗಳೆಲ್ಲ ಬಿಟ್ಟರೆ ಮನಸ್ಸಂದರೆ ಯೋಚನ, ಅದು ಮೋರ್ ಅನುಭವ ಆಗಿಬಿಡ್ತದೆ. ಯೋಚನ ಎಂಬುದು, ಎಮೋಷನ್ ಎಂಬುದು ಅದು ಇನ್ನೂ ಹೃದಯಕ್ಕೆ ಹತ್ತಿರವಾಗುತ್ತದೆ. ಸುಷುಪ್ತಿಯಲ್ಲಿ ಅದು ಹೋಗುತ್ತದೆ, ಮನಸ್ಸೇ ಹೋಗಿಬಿಡ್ತದೆ, ನಾನು ಬುದ್ಧಿ ಹೋಗುತ್ತದೆ, ಅರಿವು ಮಾತ್ರ ಉಳಿಯುತ್ತದೆ. ಅಂದರೆ ಅರಿವು ಉಳಿಯುತ್ತದೆ ಅಂದರೆ ಏನು? ನಾನು ನೀನು ಎರಡು ವಿಂಗಡಣೆ ಹೋಗಿಬಿಡ್ತದೆ, ಎಲ್ಲವೂ ಒಂದೇ ಅರಿವಾಗ್ತದೆ. ಆ ಎಚ್ಚರದಲ್ಲಿರುವಂಥ ಕೇವಲ ಪ್ರಜ್ಞಾ, ಎಚ್ಚರದಲ್ಲಿರುವ ನಾನು ನೀನು ಎಂಬ ವಿಂಗಡ ಹೋಗಿಬಿಟ್ಟರೆ ಕೇವಲ ಶುದ್ಧ ಅರಿವು ಉಳಿಯುತ್ತದೆ ನೋಡಿ, ಅದೇ ಸುಷುಪ್ತಿ. ಈ ಅರಿವಿನ ಅನುಭವವನ್ನು ಹಿಡ್ಕೊಂಡು ಅದರಲ್ಲಿರುವ ಈ ನಾನು ಬುದ್ಧಿ ಇದೆ ನೋಡಿ, ಈ ನಾನು ಬುದ್ಧಿಯನ್ನು ಅಲಗಾಡಿಸಿ ನೋಡಬೇಕು ಅಲ್ಲವೇ. ಇಲ್ಲಿ ವಸ್ತುಗಳೆಲ್ಲ ಇವೆ. ಈ ಗೋಡೆ ಎಂಬುದು ಆ ಬೆಂಚ್ ಹಾಗೆ ತಂದಿಟ್ಟಿದ್ದೋ, ಕುರ್ಚಿ ಬೆಂಚನ್ನು ಈಗ ಕಾರ್ಪೆಟು ಇದೆಲ್ಲ ತಂದಿಟ್ಟಿದ್ದು ಈಗ, ಅಥವಾ ಇದು ಗೋಡೆ ಹಾಗೆ ಆಗಿಬಿಟ್ಟಿತ್ತು, ಈಗ ಫಿಕ್ಸ್ ಆಯ್ತು, ತೆಗಿಯೋಕ್ಕಾಗಲ್ಲ, ಇದು ಅಲಗಾಡಿಸೋಕ್ಕಾಗಲ್ಲ. ಅದರಿಂದ ರೂಮಿನ ಒಳಗೆ ರೂಮಿನ ರೂಪ, ರೂಮಿನಲ್ಲಿ ಸೇರಿಸಿರುವ ಲಗೇಜು ವ್ಯತ್ಯಾಸ ಇರುತ್ತದೆ ನೋಡಿ. ರೂಮಿನಲ್ಲಿ ತಂದು ಹಾಕಿರುವ ವಸ್ತುಗಳು ರೂಮೇ ಆಗಿರುವ ವಸ್ತು, ರೂಮೇ ಆಗಿರುವುದು ಗೋಡ ಫ್ಲೋರು ಇವೇನೋ ರೂಮ್ಗೆ ಫಿಕ್ಸ್ ಆಗಿಬಿಟ್ಟಿವೆ, ಅದು ರೂಮೇ ಹೇಳ್ತೀವಿ, ಅದು ರೂಮಿನಿಂದ ಬಿಡಿಸೋಕ್ಕಾಗಲ್ಲ. ಕುರ್ಚಿ ಮನುಷ್ಯರು ಇಂಥದ್ದು ಟೇಬಲ್ಗಳು ಹೊರಗಿನಿಂದ ತರ್ತೀವಿ ಹಾಕ್ತೀವಿ. ಅದರಿಂದ ಈ ಅರಿವಿನ ರೂಪವಾಗಿದ್ದು ಯಾವುದು, ಅರಿವಿನಲ್ಲಿ ತಂದು ಅಂದರೆ ತಗೊಂಡು ಬಂದಿದ್ದು ತೆಗಿಯೋಕ್ಕಾಗುತ್ತಿದ್ದು ಯಾವುದು, ಈ ವ್ಯತ್ಯಾಸ ನೋಡಬೇಕು. ದೇಹ ಇಂದ್ರಿಯ ಮನಸ್ಸುಗಳು ನಾವು ಕುರ್ಚಿ ಮನುಷ್ಯರು ಹೇಗೆ ಬಂದು ರೂಮಿನಲ್ಲಿದ್ದು ಹೊರಗೆ ಹೋದರೋ ಹಾಗೆ ಬಂದು ಹೋಗುವವರ, ಅಥವಾ ಗೋಡೆ ಫ್ಲೋರು ಹೇಗೆ ಅದರ ಸ್ವರೂಪವೇ ಆಗಿದೆಯೋ ಅರಿವಿನ ಹಾಗೆ ಅದು ಅರಿವಿನ ಸ್ವರೂಪವಾ. ಈ ದೇಹದ ಗುಣಗಳಿದೆ ನೋಡಿ, ನಾನು ಇಲ್ಲೇ ಇದ್ದೇನೆ, ಇಷ್ಟಿದ್ದೇನೆ,
ನಾನು ಇಷ್ಟು ಉದ್ದ ಇದ್ದೇನೆ, ಹೀಗಿದ್ದೇನೆ ಅನಿಸುತ್ತಾ ಇದೆ ಅಲ್ಲ, ಆ ಅನಿಸಿಕೆ ಇದೆ ನೋಡಿ, ಅದು ದೇಹದ ಗುಣ. ದೇಹದ ಗುಣ ಅರಿವಿನಲ್ಲಿ, ಅಹಂನಲ್ಲಿ ಸೇರಿಕೊಂಡಿದೆ. ಅಹಂನಲ್ಲಿ ಸೇರಿಕೊಂಡಿದೆ. ನಾನು ನೋಡ್ತಾ ಇದ್ದೇನೆ, ನಾನು ತಿಳಿಯುತ್ತಾ ಇದ್ದೇನೆ, ಅಂದರೆ ಕೇಳ್ತಾ ಇದ್ದೇನೆ, ಈಗ ಇದೆಲ್ಲ ಅರಿವಿನಲ್ಲಿ ಸೇರಿಕೊಂಡಿದೆ. ನನಗೆ ಹಸಿವು ಆಗ್ತಾ ಇದೆ, ಬಾಯಾರಿಕೆ ಆಗ್ತಾ ಇದೆ. ಹಸಿವು ಬಾಯಾರಿಕೆ ಏನು? ಈ ನಾನು ಬುದ್ಧಿ, ಈ ಅರಿವಿನಲ್ಲಿ ಮುಳುಗಿದ್ದಂತೆ ನನಗೆ ಆಗುತ್ತಿದ್ದಂತೆ ನನಗೆ ಹಸಿವು, ನನಗೆ ಬಾಯಾರಿಕೆ ಆಗುತ್ತಿದ್ದಂತೆ ಅನಿಸುತ್ತೆ. ನನಗೆ ನೋವು ಆಗುತ್ತಿದ್ದಂತೆ ಅಲ್ಲವೇ? ಈ ನೋವೆಂಬುದು ಅರಿವಿನಲ್ಲೇ. ನೋವಂದರೆ ಸ್ಪರ್ಶಕ್ಕೆ ನೋವಾಗುತ್ತದೆ, ಬಿಸಿ ಆದರೆ ನೋವಾಗ್ತದೆ. ಮನಸ್ಸು ಎಮೋಷನ್ ಡಿಸ್ಟರ್ಬ್ ಆದರೆ ಅರಿವಿನಲ್ಲಿ ಗೊತ್ತಾಗ್ತದೆ. ಅರಿವಿನಲ್ಲಿ ಗೊತ್ತಾಗುವುದೇ ಅಲ್ಲ, ಅರಿವಿಗೆ ಅಂಟುತ್ತಿದ್ದಂತೆ ಅನಿಸುತ್ತಿದೆ. ಅದು ಅಧ್ಯಾಸ. ಅರಿವಿನಲ್ಲಿ ಮುಳುಗಿದೆ ಅಂದರೆ ಅರಿವು ಸ್ವಲ್ಪ ಒದ್ದೆ ಆಯಿತಂತೆ, ಬಟ್ಟೆ ಒದ್ದೆ ಆಗಿದ ಹಾಗೆ ಅರಿವು ಎಮೋಷನ್ ಕಂಡುಕೊಂಡಿದೆ, ಎಮೋಷನ್ ಅರಿವಾಗಿದೆ, ಅರಿವು ಎಮೋಷನ್ ಆಗಿದೆ. ಇದು ಅಧ್ಯಾಸ. ಈಗ ನಾವು ವಿವೇಕ ಏನು ಮಾಡಬೇಕು, ವಿಚಾರ ಏನು ಮಾಡಬೇಕು ಅಂದರೆ, ಕುರ್ಚಿಯನ್ನು ಒಂದು ಸಲ ಅಲಗಾಡಿಸಿ ನೋಡಬೇಕು. ಇದು ರೂಮೇನ, ಅಂದರೆ ರೂಮಿನ ಅವಯವವೇನ, ಅಥವಾ ರೂಮಿನಲ್ಲಿ ತಂದಿಟ್ಟಿರುವ ವಸ್ತುವ? ರೂಮಿನ ಒಳಗೆ ತಂದು ಇಟ್ಟಿರುವ ವಸ್ತುವಾದರೆ ಸ್ವಲ್ಪ ಅಲಗಾಡಿಸಿ ನೋಡಿದರೆ, ಓ ಇದು ಕುರ್ಚಿಯೇ, ಇದು ಅಲಗಾಡ್ತದೆ. ಇದು ಇದು ಗೋಡ ಅಲಗಾಡಲ್ಲ. ಬೆಂಚ್ ನೋಡು, ಓ ಬೆಂಚ್ ಅಲಗಾಡ್ತದಪ್ಪ, ಇದು ಹೊರಗಿಂದ ತಂದಿದ್ದು. ಮೊದಲು ನೋಡಿ ಅಂದ್ಕೊಳ್ತಾನೆ, ಈ ಬೆಂಚ್ ಅಂದರೆ ಗೋಡೆ ಹಾಗೇ ಫಿಕ್ಸ್ ಆಗಿದೆ ಅಂದ್ಕೊಳ್ತಾನೆ. ಒಂದು ಸಲ ಅವ್ರು ತಳ್ಳಿ ನೋಡಿದ್ದಾರೆ, ಸಣ್ಣ ಮಗು ನೋಡಿ ಬಂದಾಗ ಎಷ್ಟೋ ದಿವಸ ಬೆಂಚ್ ಇರುತ್ತದೆ, ಟೇಬಲ್, ಅವ್ರ ಗೋಡೆ ಹಾಗೇ ಇರುತ್ತದೆ ಅಂದ್ಕೊಳ್ತಾನೆ. ಅವ್ರಿಗೆ ಗೊತ್ತಿಲ್ಲವಲ್ಲ, ಸಣ್ಣ ಮಗು. ಒಂದು ದಿವಸ ಟೇಬಲ್ ಅಲಗಾಡಿಸಿದ್ದರೆ ಅವ್ರ ಲೈಫ್ನಲ್ಲಿ ಜೀವನದಲ್ಲಿ ಮೊದಲನೇ ಸಲ ನೋಡ್ತಾ ಇದ್ದಾನೆ, ಓ ಈ ಟೇಬಲ್ ಅಲಗಾಡ್ತದೆ, మరి ಗೋಡ ಅಲಗಾಡಲ್ಲ ಅಂದರೆ, ಓ ಇದು ಟೇಬಲ್ ಅಲಗಾಡ್ತದೆ ಅಂದರೆ ಇದು ಟೇಬಲ್ ರೂಮ್ ಅಲ್ಲ, ರೂಮಿನಲ್ಲಿ ತಂದಿರುವ ವಸ್ತುವು, ಮೇಲೆ ಇಟ್ಟಿದ್ದೇ ಹೊರತು ರೂಮ್ ಅಲ್ಲ. ಹಾಗೆ ಅರಿವಿನ ಸ್ವರೂಪವೋ ಅರಿವಿನಲ್ಲಿ ತಂದಿಟ್ಟಿದ್ದೋ, ಆ ವ್ಯತ್ಯಾಸ ಗೊತ್ತಾಗಬೇಕು. ಈ ದೇಹವೆನ್ನುವುದು ರೂಮಿನಲ್ಲಿ ತಂದಿರುವ ಕುರ್ಚಿ ಆಗಿದೆಯೋ, ಬೆಂಚ್ ಆಗಿದೆಯೋ, ಅಥವಾ ಗೋಡೆ ಫ್ಲೋರ್ ಹೇಗಿದೆಯೋ ಇದೇ ರೂಮ, ಇದೇ ಸ್ವರೂಪವ. ಇದು ನೋಡಿದ್ದು ಮುಟ್ಟಿದ್ದರೆ ಇದು ಅಲಗಾಡಲ್ಲ. ಈಗ ಇದು ರೂಮೇ ಆಗಿಬಿಟ್ಟಿತು ಅಲ್ಲವೇ? ಇದು ರೂಮ್ ಆಗಿಬಿಟ್ಟಿದ್ದು, ಅಲಗಾಡಲ್ಲ ಇದು. ಹಾಗೆ ದೇಹವೆಂಬುದು ದೇಹದ ಗುಣ. ನಾನು ಇಲ್ಲಿದ್ದೇನೆ, ಇಷ್ಟಿದ್ದೇನೆ, ಇದೇ ಅರಿವಿನ ಸ್ವರೂಪವ, ಅಥವಾ ಇದನ್ನು ಸ್ವಲ್ಪ ಅರಿವಿನಲ್ಲಿ ಅಲಗಾಡಿಸಬಹುದಾ? ಅಲಗಾಡಿಸುವುದಂದರೆ ಏನು? ಅರಿವಿನಲ್ಲಿ ತೋರ್ತದೆ, ಬಿಡುತ್ತದೆ. ಅದೇ ತೋರ್ತದ, ಬಿಡುತ್ತದ, ಅಥವಾ ಬಿಡುವುದೇ ಇಲ್ಲವಾ? ಬಿಡುವುದಿಲ್ಲ ಅಂದರೆ ಅರಿವೇ ಇಲ್ಲ, ಅರಿವಿನ ಸ್ವರೂಪವೇ. ಅಂದರೆ ಅರಿವಿನಲ್ಲೇ ಇದ್ದಂತೆ, ಅರಿವಿನಲ್ಲಿ ಮುಳುಗಿದ್ದಂತೆ ತೋರಿದ್ದರೂ ಅದು ಅರಿವಿನ ಸ್ವರೂಪವೋ, ಅಥವಾ ಅರಿವಿನಲ್ಲಿ ಸ್ವಲ್ಪ ಅಲಗಾಡಿಸಿ ಹೊರಗೆ ಹಾಕಬಹುದಾ? ಅಲ್ಲವೇ? ಸ್ವಲ್ಪ ಇದು ನೋಡ್ತಾರೆ ನೋಡಿ, ಇದು ಸ್ವಿಚ್ ನೋಡಿ ಹೊರಗಿನ ಮೇಲಿನಿಂದ ಹಾಕಿದ್ದು. ಈ ಗೋಡೆ ಫಿಕ್ಸು, ಆ ಸ್ವಿಚ್ ಮಾತ್ರ ಅಷ್ಟು ಫಿಕ್ಸ್ ಅಲ್ಲ. ಸ್ವಲ್ಪ ಹೀಗೆ ಅಲಗಾಡಿಸ್ತೀವಿ, ಇನ್ನು ಸ್ವಲ್ಪ ಗಟ್ಟಿ ಹೋದರೆ ಅದು ಹೊರಗೆ ಬಂದು ಬಿಡ್ತದೆ. ಸ್ವಲ್ಪ ಗಟ್ಟಿಯಾಗಿ ಹೊಡೆದರೆ ಹೊರಗೆ ಬಂದು ಬಿಡ್ತದೆ. ಹಾಗೆ ಈ ದೇಹವನ್ನು ಸ್ವಲ್ಪ ಗಟ್ಟಿಯಾಗಿ ಹೊಡೆದರೆ ಅರಿವಿಗೆ ಅಂಟ್ಕೊಂಡಿದೆಯಾ, ಅರಿವಿನಿಂದ ಹೊರಗೆ ಬರ್ತದಾ ನೋಡಬೇಕು. ಅಂದರೆ ಹೊಡೆಯೋದಲ್ಲ, ಅಂದರೆ ಅರಿವಿನ ಸ್ವರೂಪಕ್ಕೆ ಸೇರಿದ್ದೋ, ಅರಿವಿನಲ್ಲಿ ತೋರುತ್ತಿದ್ದರೂ, ಅರಿವಿನಲ್ಲಿ ಮುಳುಗಿದ್ದಂತೆ, ಒದ್ದೆ ಆಗಿದ್ದಂತೆ ಎಷ್ಟು ತೋರಿದ್ದರೂ ಅರಿವಿನಿಂದ ಬಿಡಬಹುದಾ ಅದು ನೋಡಬೇಕು. ಬಿಡಬಹುದಾ ಅಂದರೆ ಏನು? ಅದನ್ನು ಬಿಟ್ಟು ಅರಿವಿರುತ್ತದಾ? ಅರಿವು ದೇಹವನ್ನು ಬಿಟ್ಟಿರುತ್ತದೋ, ದೇಹವು ಅರಿವಿನಿಂದ ಹೊರಗೆ ಹಾಕಕ್ಕಾಗ್ತದೆ? ಅದು ನೋಡಬೇಕು. ಅಂದರೆ ನನಗೆ ಅರಿವಿದೆ, ಅದು ದೇಹದ ರೂಪ ಇಲ್ಲ, ದೇಹದ ಗುಣವಿಲ್ಲ. ಇಲ್ಲಿ ಎಂಬ ಬುದ್ಧಿ ಇಲ್ಲ, ಇಲ್ಲಿ ಎಂಬ ಬುದ್ಧಿ ಇಲ್ಲದ ಅರಿವಿಗೆ ಇಲ್ಲಿ ಎಂಬುದು ಒಂದು ಜಾಗ ಬುದ್ಧಿ ಇಲ್ಲ. ಅಂದರೆ ದೇಹಾಭಿಮಾನ ಬರಬೇಕಂದ್ರೆ ಜಾಗ ಬುದ್ಧಿ ಬರಲೇಬೇಕು. ಇಲ್ಲಿದ್ದೇನೆ, ಅಲ್ಲಿಲ್ಲ ಎಂದು, ಇಲ್ಲಿ ಅಲ್ಲಿ ಎಂದು ವಿಂಗಡಣೆ ಇಲ್ಲ. ಅರಿವು ಅಂದರೆ ದೇಹವೆಲ್ಲಿ? ಆ ತರಹ ದೇಹವಿಲ್ಲ ಎಂದು ನೋಡಬೇಕು. ಅರಿವಿಗೆ, ಶುದ್ಧ ಅರಿವಿಗೆ ದೇಹವೆಲ್ಲಿ ಅಂದರೆ ದೇಹವೆಂದು ಇಷ್ಟು ಎಂದು ಜಾಗ ಇಲ್ಲ. ಜಾಗ ಬುದ್ಧಿ ಇಲ್ಲದ ಕೇವಲ ಅರಿವು, ಸ್ಥಾನ ಬುದ್ಧಿ ಇಲ್ಲದ, ದೇಶ ಬುದ್ಧಿ ಇಲ್ಲದ ಕೇವಲ ಅರಿವು, ಪರಿಮಾಣ ಬುದ್ಧಿ ಇಲ್ಲದ ಕೇವಲ ಅರಿವು. ಆ ಕೇವಲ ಅರಿವನ್ನು ನೋಡಿದ್ದರೆ ಅರಿವಿದೆ, ಅದಕ್ಕೆ ಪರಿಮಾಣವಿಲ್ಲ. ದೇಹ ಹೊರಗೆ ಹಾಕಿದ್ದೇವೆ, ದೇಹವನ್ನು ಬಿಡಿಸಿದ್ದೇವೆ, ಹೊರಗೆ ಹಾಕಿದ್ದೇವೆ.
ಹೊರಗೆ ಅಂದರೇನು? ದೇಹವು ಅರಿವಿನಲ್ಲಿಲ್ಲ, ಅರಿವು ಶುದ್ಧವಾಗಿದೆ, ದೇಹ ಬಿಟ್ಟಿದೆ. ಹೀಗೆ ಇದು ವಿವೇಕ. ನಾನು ವಿಚಾರ ಅಂದರೆ ಅವರಿಗೆ ಅವ್ರು ಬಂದಾಗ ಇಷ್ಟೇ ಹೇಳಿದ್ದೀನಿ, ಒಂದು ಏನೋ ಅರ್ಧ ಗಂಟೆನೋ ಮುಕ್ಕಾಲು ಗಂಟೆ ಅಷ್ಟೇ ಹೇಳಿದ್ದೀನಿ, ಅಷ್ಟೇ ಅವರು ಹೊರಟೋದರು. ಕೇಳಿದ್ದು ಕೇಳಿ ಮನನ ಮಾಡಬೇಕೇ ಹೊರತು ಏನು ಹೇಳ್ತಾರೋ ಗೊತ್ತಾ? ಸ್ವಾಮೀಜಿ ತಾವು ಇಲ್ಲೇ ಇರಿ, ಇದೆಲ್ಲ ನಮಗೆ ಹೇಳ್ತಾ ಇರಿ, ತೆಲುಗಿನಲ್ಲೇ ಹೇಳ್ತಾ ಇರಿ ಅಂತ. ಅಯ್ಯ ರಾಮ, ನಾನೇ ಯಾವಾಗಲೂ ಹೋಗಿಬಿಟ್ಟೆ ಕರ್ನಾಟಕಕ್ಕೆ, ಮತ್ತೆ ಇಲ್ಲಿ ಬರೋದೇನು, ಅಲ್ಲೇ ಇದ್ದು ಬಿಡ್ತೀನಿ, ನಮ್ಮ ಗುರುಗಳದ್ದು ಅಲ್ಲೇ ಇದೆ, ಮತ್ತೆ ಇಲ್ಲಿ ಬರೋದಿಲ್ಲ, ತೆಲುಗಿನಲ್ಲಿ ಹೇಳೋದಿಲ್ಲ. ಯಾವಾಗಲೂ ಅತಿಥಿಯಾಗಿ ಬರೋದು 4 ದಿವಸ ಅಷ್ಟೇ. ಆದರೆ ಅಲ್ಲಿ ನೋಡಿ, ದೇಹವನ್ನು ಅರಿವಿನಲ್ಲಿರುವಾಗ ನಮ್ಮ ಅನುಭವವೇನು? ದೇಹ ಅರಿವು ವಿಂಗಡಿಸೋಕ್ಕೆ ಆಗಲ್ಲ, ಒಂದೇ ಆಗಿದೆ ನೋಡಿ. ಎಚ್ಚರ ಅವಸ್ಥಾ, ಎಚ್ಚರ ಅರಿವು ವಿಂಗಡಿಸೋಕ್ಕಾಗ್ತದೆ? ಅರಿವೇ ಅವಸ್ಥೆನೇ ಅರಿವು ಅನಿಸುತ್ತಾ ಇದೆ. ಇದು ಅಜ್ಞಾನಿ ಸ್ಥಿತಿ. ಅವಸ್ಥಾ ಅಂದ್ರೇನು? ನಾಮರೂಪಗಳು, ದೇಹ, ಇಂದ್ರಿಯ, ದೇಹವು ಇಂದ್ರಿಯವೂ ಇಂದ್ರಿಯದಿಂದ ಆಗುವ ಪದಾರ್ಥಗಳು, ಶಬ್ದಸ್ಪರ್ಶ ರೂಪರಸಗಂಧ. ಮನಸ್ಸಿನಿಂದಾಗುವ ದೇಶ, ಕಾಲ, ಎಮೋಷನ್, ಸಂಬಂಧಗಳು, ಯೋಚನೆಗಳು, ಇದೆಲ್ಲ. ಈ ಮನಸ್ಸಿನಿಂದ ಆಗುವ ಯೋಚನೆಗಳು, ಸಂಬಂಧಗಳು, ಗುಣಗಳು, ಇನ್ನೇನು ಹೇಳ್ತೀವಿ, ದೇಶ, ಕಾಲ, ಇವುಗಳೆಲ್ಲ ಅರಿವಿನ ಸ್ವರೂಪಕ್ಕೂ ಸೇರಿಕೊಂಡಿವೆಯೋ ಅಥವಾ ಅರಿವಿನಲ್ಲಿ ತೋರುತ್ತದೆ, ಅರಿವಿನಿಂದ ಬಿಡಿಸೋಕ್ಕಾಗ್ತದೆ? ಅಂದರೆ ಅರಿವು ಇದನ್ನು ಬಿಟ್ಟು ಸ್ವತಂತ್ರವಾಗಿರುತ್ತದೆ ಅಥವಾ ಅರಿಯನ್ನು ಬಿಡೋಕ್ಕೆ ಆಗಲ್ಲವ? ಅದೇ ಇದು, ಇದೇ ಅದ. ಇಲ್ಲಿ ನೋಡಿ, ಈ ಉಗುರನ್ನು ತೆಗಿಯೋಕ್ಕಾಗಲ್ಲ. ಬೇರೆ ನೀವು ಉಂಗುರ ಹಾಕ್ಕೊಂಡ್ರೆ ತೆಗಿಬೋದು. ಈ ಉಗುರಕ್ಕೆ ಉಂಗುರಕ್ಕೆ ವ್ಯತ್ಯಾಸ ಇದೆಯೋ ಅಲ್ಲವ? ಉಂಗುರ ಅಂದರೆ ಈಗ ಬರಲ್ಲ, ಸ್ವಲ್ಪ ಕಷ್ಟಪಟ್ಟು ಏನೋ ಮಾಡಿದರೆ ಅಷ್ಟಲ್ಲ, ಅಂದರೆ ಒಂದು ಸಾಬೂನು ನೀರು ಏನೋ ಹಾಕಿಬಿಟ್ರೆ ಅದು ಬಂದು ಬಿಡ್ತದೆ. ಆದರೆ ಈ ಉಗುರು ಬರಲ್ಲ, ಉಗುರು ತೆಗಿಯೋಕ್ಕಾಗಲ್ಲ. ಯಾಕಂದರೆ ಉಗುರು ತೆಗೆಯಲು ಏನು ಈ ಬೆರಳನ್ನು ಕತ್ತರಿಸುವುದೇ, ಅದಾಗಲ್ಲ, ಯಾಕಂದರೆ ಅದು ಅಂತರ್ಭಾಗ. ಹಾಗೆ ಇದನ್ನು ದೇಹವು ಅರಿವೇ ಆಗಿಬಿಟ್ಟರೆ, ಇದನ್ನು ತೆಗೆದು ಬಿಟ್ಟರೆ ಅರಿವೇ ಕತ್ತರಿಸಿದಂತೆ ಆಗುತ್ತೆ. ಅರಿವು ಕತ್ತರಿಸಿದಂತೆ ಅರಿವಿನ ಸ್ವರೂಪವೇ ಅಂದರ್ಥ. ಇದು ಅರಿವಿನ ಸ್ವರೂಪವ? ಅರಿವಿಗೇನು ಗಾಯವಾಗದೆ ಇದನ್ನು ತೆಗೆಯಬಹುದಾ? ಅರಿವಿಗೇನು ಗಾಯವಾಗ್ತಾ ಇಲ್ಲ ಅಂದರೆ ಅರಿವಿಗೇನು ಅಂಟುತ್ತಾನೇ ಇಲ್ಲ, ಮುಟ್ಟುತ್ತಾನೇ ಇಲ್ಲ. ಕನ್ನಡಿಯಲ್ಲಿ ತೋರುವ ಒಂದು ಚಿತ್ರದಲ್ಲಿ ಒಂದು ವಸ್ತು ಕಂಡು ಬರುತ್ತದೆ, ಪಿಕ್ಚರ್, ಫೋಟೋದಲ್ಲಿ ವಸ್ತು ಕಂಡು ಬಂದರೆ ಆ ವಸ್ತುವನ್ನು ತೆಗೆಯೋಕ್ಕಾಗ್ತದೆ? ವಸ್ತುವನ್ನು ತೆಗೆದು ಬಿಟ್ಟರೆ ಚಿತ್ರವೇ ಕತ್ತರಿಸಿ ಹೋಗ್ತದೆ. ಆದರೆ ಕನ್ನಡಿಯಲ್ಲಿ ಒಂದು ಪ್ರತಿಬಿಂಬ ಕಂಡು ಬರ್ತದೆ, ವಸ್ತು ತೆಗೆದು ಬಿಟ್ಟರೆ ಆ ವಸ್ತು ಹೋಗುತ್ತದೆ, ಇನ್ನೊಂದು ವಸ್ತು ತಂದರೆ ವಸ್ತು ಹೋಗುತ್ತದೆ, ಕನ್ನಡಿಗೆ ಏನು ಗಾಯವಾಗಲ್ಲ. ಫೋಟೋದಿಂದ ತೆಗೆದು ಬಿಟ್ಟರೆ ಫೋಟೋ ಗಾಯವಾಗಿಬಿಡ್ತದೆ, ಯಾಕಂದರೆ ಅಲ್ಲಿ ಸ್ವಲ್ಪ ತೂತಾಗಿಬಿಡ್ತದೆ. ಆದರೆ ಕನ್ನಡಿಯಲ್ಲಿ ಒಂದು ಕೈ ಇದೆ, ಕೈ ಕಂಡು ಬರ್ತದೆ, ಕೈ ತೆಗೆದು ಬಿಟ್ಟರೆ ಕನ್ನಡಿಗೆ ಏನಾಗಲ್ಲ. ಅಂದರೆ ಕನ್ನಡಿಯಲ್ಲಿ ಮೇಲೆ ತೋರ್ತದೆ, ಕನ್ನಡಿಕೆಯನ್ನು ಮುಟ್ಟುತ್ತಾ ಇಲ್ಲ, ಅಂಟುತ್ತಾ ಇಲ್ಲ. ಹಾಗೆ ದೇಹೇಂದ್ರಿಯ ಮನಸ್ಸುಗಳು ಅರಿವಿಗೆ ಅಂಟುಕೊಂಡಿವೆಯೋ ಅಥವಾ ಕನ್ನಡಿಯಲ್ಲಿ ತೋರುವ ಪ್ರತಿಬಿಂಬಗಳ ಹಾಗೆ ಮೇಲೆ ತೋರ್ತವೆ, ಅರಿವಿಗೇನು ಅಂಟುತ್ತಾನೇ ಇಲ್ಲ. ಇದು ವಿವೇಕ ಮಾಡಬೇಕು. ಇದನ್ನು ಗಮನಿಸಿ ತಿಳ್ಕೊಳ್ಳುವುದಕ್ಕೆ ಸುಮ್ಮನೆ ಗಮನಿಸುವುದೇಕೆ? ಈ ವ್ಯತ್ಯಾಸ, ಇದನ್ನು ವಿಂಗಡಿಸಿ ನೋಡುವುದಕ್ಕೆ, ವಿಂಗಡಿಸುವುದಕ್ಕೆ ಗಮನವಿದೆಲ್ಲ, ಅದು ವಿಚಾರ. ಇದಕ್ಕೋಸ್ಕರ ಶ್ರವಣ ಮಾಡಬೇಕು. ಸುಮ್ಮನೆ ಶ್ರವಣ, ಆತ್ಮ ಇದೆ, ದೇಹ ಆತ್ಮಕ್ಕದ್ದು, ಆತ್ಮವು ದ್ವೈತ ಇಲ್ಲ, ಚೈತನ್ಯ ಸ್ವರೂಪ, ಇವೆಲ್ಲ ಕತೆ ಹಾಗೆ ಕೇಳ್ತೀರಿ, ಕಾನ್ಸೆಪ್ಟು ಹಾಗೆ, ಅನುಭವದಲ್ಲಿ ಏನು ನಿಲ್ಲುತ್ತಾನೇ ಇಲ್ಲ. ಅನುಭವವನ್ನು ಹಿಡ್ಕೊಂಡು ಅದರಲ್ಲಿ ಅನಾತ್ಮವನ್ನು ಸ್ವಲ್ಪ ಅಲಗಾಡಿಸಿ ನೋಡು. ಅಯ್ಯೋ ಇದು ಅಲಗಾಡ್ತದೆ, ಪಕ್ಕಕ್ಕೆ ಹಾಕಿ ನೋಡು, ಹೋಯಿತು, ಅರಿವು ಮಾತ್ರ ಇದೆ, ಅರಿವಿಗೇನಿಲ್ಲವೇ ಇಲ್ಲ. ಅರಿವಿನಿಂದ ಹೊರಗೆ ಹೋಯಿತು, ಹೊರಗೆ ಅಂದರೆ ಅರಿವಿನಲ್ಲಿ ತೋರ್ತಾ ಇಲ್ಲ, ಹೊರಗೆ ಒಳಗೆ ಏನಿಲ್ಲ. ಅರಿವಿಗೆ ಹೊರಗೆ ಒಳಗೆ ಎಂಬುದು ಏನಿಲ್ಲ. ತೋರಿದ್ದಾಗ ಅರಿವು, ತೋರದಿದ್ದರೆ ತಾನೇ ಇಲ್ಲ, ಅಷ್ಟೇ. ನೋಡಿ, ಕನಸಿನಲ್ಲಿ ತೋರುತ್ತಾ ಇದ್ದರೆ ಕನಸಿನಲ್ಲಿ ಒಂದು ಕುರ್ಚಿ ಇದೆ, ಕನಸಿನಲ್ಲಿ ತೋರುತ್ತಾ ಇದ್ದರೆ ಕನಸಿನಲ್ಲಿರುತ್ತದೆ. ತೋರಲ್ಲ ಅಂದರೆ ಹೊರಗೆ ಇಲ್ಲಿ ಕನಸೇ ಇಲ್ಲ, ಅಂದರೆ ಕುರ್ಚಿಯೇ ಇಲ್ಲ ಎಂದರ್ಥ. ಹಾಗೆ ಎಚ್ಚರ ಪದಾರ್ಥಗಳು ಅರಿವಿನಲ್ಲಿ ತೋರ್ತವೆ, ಎಚ್ಚರ ಅರಿವಿನಲ್ಲಿ ತೋರ್ತಾ ಇಲ್ಲ ಅಂದರೆ ವಸ್ತುವೇ ಇಲ್ಲ, ಅಷ್ಟೇ, ತಾನೇ ಇಲ್ಲ. ಇದ್ದರೆ ಅರಿವಿನಲ್ಲಿ ತೋರ್ತದೆ, ಇಲ್ಲ ಅಂದರೆ ಇಲ್ಲವೇ ಇಲ್ಲ. ಅಲೆ ನೀರಿನಲ್ಲಿ ತೋರ್ತದೆ, ಅಲೆ ತೋರ್ತಾ ಇಲ್ಲ ಅಂದರೆ ಅಲ್ಲಿ ದಡದಲ್ಲಿ ಇಟ್ಟು ಬಂದಿದ್ದಿ ಹೇಳ್ತೀರ? ಅಲೆ ನೀರಿನಲ್ಲಿ ತೋರ್ತಾ ಇದೆ, ಸ್ವಲ್ಪ ಹೊತ್ತು ತೋರಿನಂತೆ ನಿಂತು ಹೋಯಿತು. ತೋರ್ತಾ ಇಲ್ಲ ಅಂದರೆ ಎಲ್ಲಿದೆ? ಏನಪ್ಪ ಇಷ್ಟೊತ್ತು ತೋರಿತು, ಈಗ ಎಲ್ಲಿ ಹೋಯಿತು ಅಂದರೆ ಅಲ್ಲಿ ದಡದಲ್ಲಿ ಬಿಟ್ಟು ಬಂದೆ ಎಂದು ಹೇಳ್ತೀವ? ಅಲ್ಲ, ತೋರುವಾಗಲೇ ಅದರ ಇರುವಿಕೆ,
ಅದರ ಇರುವಿಕೆ ಅಂದರೆ ತೋರಿಕೆನೇ ಅದರ ಇರುವಿಕೆ. ತೋರಿಕೆ ಬಿಟ್ಟು ಅವರಿಗೆ ಇರುವಿಕೆನೇ ಇಲ್ಲ. ತೋರಿಕೆ ಬಿಟ್ಟು ಅದಕ್ಕೆ ಇರುವಿಕೆನೇ ಇಲ್ಲ. ತೋರಲ್ಲ ಅಂದರೆ ಇಲ್ಲವೇ ಇಲ್ಲ. ತೋರುವುದೇ ಅದು. ತೋರುವುದು ಬಿಟ್ಟು ಅದಕ್ಕೆ ತನ್ನದಾದ ಇರುವಿಕೆ ಇಲ್ಲ. ತೋರುವುದೇ ಅಷ್ಟೇ. ತೋರುವುದೇ ತಾನು. ತೋರದಿದ್ದರೆ ತಾನಿಲ್ಲ. ಅದು ದೇಹವು ದೇಹವಾಗಿ ತೋರಿದರೆ ದೇಹ, ತೋರಲಿಲ್ಲ ಅಂದರೆ ದೇಹವೇ ಇಲ್ಲ. ಇಂದ್ರಿಯಗಳು ಅನುಭವದಲ್ಲಿ ನೀವು ಕಣ್ಣಿನಿಂದ ನೋಡುತ್ತಾ, ಕಿವಿಯಿಂದ ಕೇಳುತ್ತಾ ಇರುವಾಗಲೇ ಕಣ್ಣು, ನೋಡುತ್ತಾ ಇರುವಾಗಲೇ ಕಣ್ಣು, ನೋಡದಿದ್ದರೆ ಕಣ್ಣೇ ಇಲ್ಲ. ನಾನು ನೋಡ್ತಾ ಇಲ್ಲ ಆದರೂ ಕಣ್ಣಿದೆ ಅಂತ ನೀವು ನೋಡದಿದ್ದರೆ ಕಣ್ಣಿಲ್ಲಪ್ಪ. ನೀನು ನೋಡದೆ ಕಣ್ಣಿರುತ್ತದೆ. ನಾನು ಯೋಚನೆ ಮಾಡ್ತಾ ಇಲ್ಲ ಆದರೆ ನನ್ನ ಮನಸ್ಸಿದೆ ಅಂದರೆ ಯೋಚನೆ ಮಾಡದೆ ಮನಸ್ಸನ್ನು ಹೊರಗೆ ಇಟ್ಕೊಳ್ತೀವೇನೋ ಡಬ್ಬಿಯಲ್ಲಿ, ಮತ್ತೆ ಹಾಕ್ಕೊಂಡು ಮತ್ತೆ ಯೋಚನೆ ಮಾಡ್ತೀರಾ? ಯೋಚನೆಯೇ ಮನಸ್ಸು, ಫೀಲಿಂಗೇ ಮನಸ್ಸು. ಫೀಲಿಂಗ್ ಇಲ್ಲ, ಯೋಚನವಿಲ್ಲ ಅಂದರೆ ಮನಸ್ಸೇ ಇಲ್ಲ. ಮನಸ್ಸು, ಯೋಚನವು, ಉದ್ವೇಗ, ಭಾವೋದ್ವೇಗ ಅಲ್ಲವೇ? ಭಾವನಾ ಯೋಚನಾ ಇಲ್ಲದಿದ್ದರೆ ಮನಸ್ಸೇ ಇಲ್ಲ. ಭಾವನಾ ಯೋಚನವೇ ಮನಸ್ಸು ಅಲ್ಲ. ಮನಸ್ಸಿದೆ, ಈಗಲೂ ಯೋಚನೆ ಇಲ್ಲ, ಭಾವನೆ ಇಲ್ಲ, ಹಾಗೆ ಹೇಳ್ಬೋದಾ? ಯೋಚನೆ ಇಲ್ಲ, ಭಾವನೆ ಇಲ್ಲ, ಆದರೆ ಮನಸ್ಸಿದೆ ಅಂಥದ್ದು ಮನಸ್ಸಿಲ್ಲ. ಯೋಚನಾ ಭಾವನಕ್ಕೆ ಮನಸ್ಸು ಹೇಳಿದ್ವಿ. ಹಾಗೆ ನೋಟಕ್ಕೆ ಕಣ್ಣು ಎಂದು ಹೇಳಿದ್ವಿ. ನೋಡ್ತಾ ಇಲ್ಲ ಅಂದರೆ ಕಣ್ಣೇ ಇಲ್ಲ. ಕೇಳ್ತಾ ಇದ್ದರೆ ಶ್ರವಣೇಂದ್ರಿಯ ಎಂದು ಹೇಳಿದ್ವಿ. ಕೇಳದಿದ್ದರೆ ಕಿವೇ ಇಲ್ಲ. ಸ್ಪರ್ಶ, ಬಿಸಿಲು ತಂಪು ಗೊತ್ತಾಗುವುದು ಅಥವಾ ಯಾವುದೋ ಒಂದು ನೋಡಿ, ಈ ವಾತಾವರಣದಲ್ಲಿ ನಾವು ಚಳಿ ಇದ್ದರೆ ಚಳಿ, ಏನಿಲ್ಲ ಅಂದರೆ ಚಳಿ ಇಲ್ಲ. ಈಗ ಹೇಗಿದೆ? ಬಿಸಿ ಇಲ್ಲ, ತಂಪಿಲ್ಲ, ಗೊತ್ತಾಗ್ತದೆ ಅಲ್ಲವೇ? ನಾವು ಎಚ್ಚರಕ್ಕೆ ಬಂದರೆ, ನಿದ್ದೆ ಹೋಗಿರುವನು ಎಚ್ಚರಕ್ಕೆ ಬಂದರೆ ಫಸ್ಟ್ ಗೊತ್ತಾಗೋದು ಯಾವುದು? ಶಬ್ದ ಗೊತ್ತಾಗ್ತದೆ, ಸ್ಪರ್ಶ ಗೊತ್ತಾಗ್ತದೆ. ಮಿಕ್ಕದೆಲ್ಲವೂ ಕಣ್ಣು ಮುಚ್ಚೇ ಇರುತ್ತದಲ್ಲವೇ? ನೀವು ಎಚ್ಚರಕ್ಕೆ ನೀವು ಪ್ರಜ್ಞೆಗೆ ಬಂದಾಗ ಎಚ್ಚರದ ಪ್ರಜ್ಞೆಗೆ, ನಿದ್ದೆ ಹೋಗಿರುವವನಿಗೆ ಪ್ರಜ್ಞೆ ಬಂದರೆ ಏನಾಗುತ್ತದೆ? ಮೊದಲೇನು ಗೊತ್ತಾಗ್ತದೆ? ಏನು ಶಬ್ದ ಇಲ್ಲ. ಏನಾದರೂ ಶಬ್ದ ಇದ್ದರೆ ಎಲ್ಲಿದ್ದರೂ ಕೇಳಿಸ್ತದೆ ಅಲ್ಲವೇ? ಎಲ್ಲಿ ಏನಾದರೂ ಒಂದು ಚೂರು ಶಬ್ದ ಇದ್ದರೂ ಕೇಳಿಸ್ತದೆ. ಏನಿಲ್ಲ ಅಂದರೆ ನಿಶ್ಶಬ್ದವಾಗಿದೆ, ಅದು ಕೇಳಿಸ್ತದೆ, ಗೊತ್ತಾಗ್ತದೆ. ನಿಶ್ಶಬ್ದವೂ ಗೊತ್ತಾಗ್ತದೆ. ಅಥವಾ ಸ್ಪರ್ಶ, ನಮ್ಮ ಬಟ್ಟೆ ಎಲ್ಲಿ ಮಲಗಿದ್ದೀವೋ, ಚಾಪೆ ಏನಿದೆಯೋ ಅದು ಗೊತ್ತಾಗ್ತದೆ, ಸ್ಪರ್ಶ ಗೊತ್ತಾಗ್ತದೆ. ಅಂದರೆ ಸ್ಪರ್ಶ, ಶಬ್ದ ಈ ಎರಡು ಗೊತ್ತಾದರೆ ಎಚ್ಚರ ಪ್ರಜ್ಞೆ ಬಂತು ಎಂದರ್ಥ. ಈ ಎರಡಿಲ್ಲದಿದ್ದರೆ ಎಚ್ಚರ ಪ್ರಜ್ಞೆ ಇರುತ್ತದೆ? ಎಚ್ಚರ ಪ್ರಜ್ಞೆನೇ ಇಲ್ಲ. ಅಂದರೆ ಇಂದ್ರಿಯ ಅಂದರೆ ಏನು? ಆ ರೂಪವು ತೋರುವಾಗಲೇ ಇಂದ್ರಿಯ. ಅದಿಲ್ಲದಿದ್ದರೆ ಇಂದ್ರಿಯವೇ ಇಲ್ಲ. ರೂಪ ಇಲ್ಲ, ಸ್ಪರ್ಶ ಇಲ್ಲ, ಶಬ್ದ ಇಲ್ಲ ಅಂದರೆ ನೀವು ಎಚ್ಚರಕ್ಕೆ ಬಂದಿಲ್ಲ. ಸ್ಪರ್ಶ ಇಲ್ಲ, ಶಬ್ದ ಇಲ್ಲ, ನೀವು ಎಚ್ಚರಕ್ಕೆ ಬಂದು ಇನ್ನು ನಿದ್ದೆಯಲ್ಲೇ ಇದ್ದೀರಿ. ಇನ್ನೂ ನಿದ್ದೆಯಲ್ಲೇ ಇದ್ದೀರೇ ಹೊರತು ಸ್ಪರ್ಶ ಬಂದಿಲ್ಲ, ರೂಪ ಅಲ್ಲ, ಕೇಳುವಿಕೆ ಏನು ಹೇಳ್ತಾರೆ? ಶ್ರವಣ. ಶಬ್ದ ಇಲ್ಲ. ಶಬ್ದ ಅಂದರೆ ಏನಿದ್ದರೆ ಅದು, ಏನೂ ಕೇಳಿಸ್ತಾ ಇಲ್ಲ ಅಂದರೆ ಕಿವಿ ಇಂದ್ರಿಯನೇ ಬಂದಿಲ್ಲ, ಶ್ರವಣೇಂದ್ರಿಯ ಬಂದಿಲ್ಲ, ಸ್ಪರ್ಶ ಗೊತ್ತಾಗ್ತಾ ಇಲ್ಲ ಅಂದರೆ ನೀವು ಮಲ್ಕೊಂಡಿರುವವನಿಗೆ ಮುಟ್ಟಿ ನೋಡ್ತೀವಿ. ಮಲ್ಕೊಂಡಿರೋನು ನೀವು ಎಬ್ಬಿಸುವಕ್ಕೆ ಪ್ರಯತ್ನ ಮಾಡಿದ್ದರೆ ಅವ್ರು ಹೇಳ್ತಾನೆ ಇಲ್ಲ, ಮತ್ತೊಂದು ಸಲ ಮುಟ್ಟಿ ನೋಡಿ, ಅವ್ರು ಹೇಳ್ತಾನೆ ಇಲ್ಲ, ಮತ್ತೊಂದು ಸಲ. ಅಂದರೆ ಅರ್ಥವೇನು? ನೀವು ಮುಟ್ಟಿರುವ ಸ್ಪರ್ಶ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಏಕೆ? ಅವ್ರ ಸ್ಪರ್ಶೇಂದ್ರಿಯ ಬಂದಿಲ್ಲ. ಇನ್ನು ಕೇವಲ ಅರಿವಿದ್ದಾನೆ, ಅರಿವಿನಲ್ಲಿ ಸ್ಪರ್ಶೇಂದ್ರಿಯ ಸೇರಿಕೊಂಡಿಲ್ಲ ಅಲ್ಲವೇ? ಅವ್ರ ಸ್ಪರ್ಶೇಂದ್ರಿಯಕ್ಕೆ ಬಂದರೆ ನೀವು ಮುಟ್ಟಿದರೆ ತಕ್ಷಣ ಗೊತ್ತಾ? ಅವ್ರು ಹೀಗೆ ಅಲಗಾಡ್ತಾರೆ. ಕೆಲವರು ಅವರು ಎಬ್ಬಿಸೋಕ್ಕೆ ಪ್ರಯತ್ನ ಮಾಡಿ ಏನೋ ಸ್ವಲ್ಪ ಗಲಾಟೆ ಮಾಡೋದಕ್ಕೆ, ಹಿಂಸೆ ಮಾಡೋದಕ್ಕೆ ನೀರು ಹಾಕಿಬಿಡ್ತಾರೆ. ಅವ್ರು ಎಷ್ಟು ಹೆದರ್ಕೊಂಡು ಎಚ್ಚರ ಆಗ್ತಾರೆ ನೋಡಿ. ಆವಾಗ ಏನಾಗ್ತದೆ? ಸ್ಪರ್ಶ ಗೊತ್ತಾಯ್ತಾ? ಹಾಗೆ ಅಂದರೆ ಸ್ಪರ್ಶ ಗೊತ್ತಾದರೆ, ಶಬ್ದ ಕೇಳಿಸಿದ್ದರೆ ಎಚ್ಚರಕ್ಕೆ ಬಂದಿದ್ದಾನೆ ಅಂದರೆ ಶ್ರವಣೇಂದ್ರಿಯ, ಸ್ಪರ್ಶೇಂದ್ರಿಯ ಇದು ಇದ್ದರೆ ನಿಮಗೆ ಎಚ್ಚರ. ಈ ಇಂದ್ರಿಯ ಇಲ್ಲ ಅಂದರೆ ಕೇವಲ ಅರಿವು ಸ್ಪರ್ಶೇಂದ್ರಿಯವಾಗಲಿ, ಶ್ರವಣೇಂದ್ರಿಯ ರೂಪ ತಾಳಲಿಲ್ಲ, ಇಂದ್ರಿಯ ರೂಪ ತಾಳಲಿಲ್ಲ ಅಂದರೆ ಇಂದ್ರಿಯವೇ ಇಲ್ಲ. ಆ ಇಂದ್ರಿಯ ಇದೆ ಆದರೆ ನಾನು ಬಳಸ್ತಾ ಇಲ್ಲ. ನಿಮಗೆ ಸುಷುಪ್ತಿಯಲ್ಲಿ ಅನಿಸುತ್ತದ ನನಗೆ ಸ್ಪರ್ಶೇಂದ್ರಿಯ ಇದೆ, ನಾನೇ ಬಳಸ್ತಾ ಇಲ್ಲ ಅನಿಸುತ್ತದೆ? ಸ್ಪರ್ಶ ಗೊತ್ತಾಗ್ತಾ ಇಲ್ಲ ಅಂದರೆ ಸ್ಪರ್ಶೇಂದ್ರಿಯ ನಿಮ್ಮ ಅರಿವಿಗಿಲ್ಲ, ಕೇವಲ ಅರಿವಿದೆ. ಅಂದರೆ ಸ್ಪರ್ಶೇಂದ್ರಿಯ ರೂಪ ಅರಿವಿಲ್ಲ, ಸ್ಪರ್ಶೇಂದ್ರಿಯ ರಹಿತ ಅರಿವಿದೆ. ಶ್ರವಣ ರೂಪ ಅರಿವಿಲ್ಲ, ಶ್ರವಣವಿಲ್ಲದ ಅರಿವಿದೆ, ಕೇವಲ ಅರಿವಿದೆ. ಹಾಗೆ ಈ ವಿಂಗಡ ಆಗಬೇಕು, ಈ ವಿಂಗಡ ಮಾಡಬೇಕು. ವಿಚಾರ ಅಂದರೆ ಏನು ಮಾಡಬೇಕು? ಅನುಭವವನ್ನು ಗಮನಿಸೋದು. ನೀವು ಗಮನಿಸ್ತಾ ಇರಿ, ನಿಮಗೆ ಗೊತ್ತಾಗ್ತದೆ. ಇದು ಯಾವ ಪುಸ್ತಕದಲ್ಲಿ ಇದ್ದರೆ ಇರಬಹುದು, ಎಲ್ಲೋ ಒಂದು ಕಡೆ. ಅದನ್ನು ನಾವು ಹುಡುಕಬೇಕಾ? ಎಲ್ಲೋ ಇದ್ದಿರಬಹುದು.
ಇದೆಲ್ಲ ಒಂದೊಂದು ವಾಕ್ಯ ಹುಡುಕಿದ್ದೆಂದೇನಲ್ಲ, ಅವರು ಏನೋ ಸ್ವಲ್ಪ ಹೇಳಿದ್ದಾರೆ, ಅದನ್ನು ನಾವು ಮನನ ಮಾಡುತ್ತಾ ಇರುವಾಗ ಇದೆಲ್ಲ ಹೇಳ್ತಾ ಇದ್ದೀವಿ. ನೇರಾಗಿ ಅನುಭವವನ್ನು ನೋಡುತ್ತಾ ಇದ್ದರೆ ಇದೆಲ್ಲ ಬರುತ್ತದೆ. ಇದ್ದರೆ ಎಲ್ಲೋ ಇರಬಹುದು, ಇಲ್ಲದಿದ್ದರೂ ಪರವಾಗಿಲ್ಲ. ಈಗ ನಾವು ಹೇಳ್ತಾ ಇದ್ದೀವಲ್ಲ, ಕೇಳಿ ಸಾಕು. ಹೀಗೆ ದೇಹದ ಆಕಾರ ಅಂದರೆ ನಿಮಗೆ ಆಕಾರ ಕಂಡು ಬರ್ತದೆ ಎಂದೆಲ್ಲ, ಪರಿಮಾಣ ಗೊತ್ತಾಗ್ತದೆ. ನಾನು ಸ್ವಲ್ಪನೇ ಇದ್ದೇನೆ, ಸರ್ವವ್ಯಾಪಕನಲ್ಲ, ಇಲ್ಲೇ ಇದ್ದೇನೆ, ಇನ್ನೊಂದು ಕಡೆ ಇಲ್ಲ, ಇಷ್ಟು ಅನಿಸುತ್ತದಲ್ಲ. ಇಲ್ಲಿ ಎಂಬ ಬುದ್ಧಿ, ಇಷ್ಟು ಎಂಬ ಬುದ್ಧಿ, ಅದು ದೇಹ ಎಲ್ಲಿದೆ ಅಂದರೆ ನಿಮಗೆ ಅಷ್ಟಿಲ್ಲ ಅಂದರೆ ನಿಮಗೆ ಸುಷುಪ್ತಿಯಲ್ಲಿ ದೇಹವಿಲ್ಲ, ತನುನಿದ್ದೆಯಲ್ಲಿ ದೇಹ ಅಂದರೆ ಏನು? ಸ್ವಲ್ಪ, ಇಷ್ಟು ಇಲ್ಲಿ ಆ ಭಾವನೆ ಇಲ್ಲ. ಇಷ್ಟು ಇಲ್ಲಿ ಅನಿಸುತ್ತಂದರೆ ದೇಹ ಅಲ್ಲವೇ? ಹಾಗೆ ದೇಹದ ಗುಣಗಳು ಅರಿವಿನಲ್ಲಿ ಅಧ್ಯಾರೋಪವಾಗಿವೆ. ಇಂದ್ರಿಯ ಗುಣಗಳು, ಮನಸ್ಸಿನ ಗುಣಗಳು, ಈ ಮೂರು ತೆಗೆದು ಬಿಟ್ಟರೆ ನಾನು ಬುದ್ಧಿಯೇ ಇರುವುದಿಲ್ಲ. ಕೇವಲ ಅರಿವಿನಿಂದ ದೇಹವನ್ನು ಸ್ವಲ್ಪ ಅಲಗಾಡಿಸಿ ಬಿಸಾಕಬೇಕು. ಇಂದ್ರಿಯಗಳಿವಿದೆ ಇಲ್ಲವೋ ಅಂದರೆ ಇಂದ್ರಿಯ ಇರುವ ಅನುಭವ ನೋಡು, ಇಂದ್ರಿಯ ಇಲ್ಲದ ಅರಿವು ನೋಡು. ಇಂದ್ರಿಯ ಸಮೇತ ಅರಿವು ನೋಡು, ಇಂದ್ರಿಯ ಇಲ್ಲದ ಅರಿವು ನೋಡು, ಅಲ್ಲವೇ? ಇಂದ್ರಿಯ ಇಲ್ಲದ ಅರಿವು ಅಂದರೆ ಅರಿವು ತಾನಾಗಿದೆ, ಇಂದ್ರಿಯವಿಲ್ಲ. ಇಂದ್ರಿಯ ರೂಪವನ್ನು ತಾಳದೆ ಅರಿವಿದೆ, ಅಲ್ಲವೇ? ಈಗ ಮನಸ್ಸಂದರೆ ಯೋಚನಾ, ಫೀಲಿಂಗ್, ಯೋಚನವು ಭಾವನವು. ಯೋಚನ ರೂಪ ಭಾವನೆ ಇರುವಾಗ ನೀವು ಪ್ರಜ್ಞೆದಲ್ಲೇ ಇದ್ದೀರಿ, ಎಚ್ಚರ ಪ್ರಜ್ಞೆದಲ್ಲೇ ಇದ್ದುಕೊಂಡು ಯೋಚನಾ ಇಲ್ಲ, ಭಾವನ ಇಲ್ಲ. ಧ್ಯಾನ ಮಾಡುವಾಗ ಯೋಚನಾ ಭಾವನ ನಿಂತು ಹೋಗ್ತದೆ, ಪ್ರಜ್ಞೆ ಇದೆ, ಅದು ಅರಿವೋ ಸಾಕ್ಷಿ. ಇಲ್ಲೊಂದು ನೋಡ್ತಕ್ಕದ್ದು ಇನ್ನೊಂದೇನೆಂದರೆ, ಪ್ರಜ್ಞಾ ಸ್ಪರ್ಶೇಂದ್ರಿಯ ಪ್ರಜ್ಞಾ ಶುದ್ಧ ಪ್ರಜ್ಞಕ್ಕೆ ವ್ಯತ್ಯಾಸ ಇದೆ. ಶುದ್ಧ ಪ್ರಜ್ಞಾ ಸಾಕ್ಷಿ, ಸ್ಪರ್ಶೇಂದ್ರಿಯ ಪ್ರಜ್ಞಾ ಸಾಕ್ಷಿ ಅಲ್ಲ, ಅದು ಅಧ್ಯಸ್ಥ. ಅಂದರೆ ಅಧ್ಯಸ್ಥ ಹಾವು ಒಂದು ಹಂತದಲ್ಲಿದೆ, ಹಗ್ಗ ಇನ್ನೊಂದು ಹಂತದಲ್ಲಿದೆ. ಹಾವು ಹಗ್ಗ ಒಂದೇ ಹಂತ ಅಲ್ಲ. ಹಗ್ಗ ಪಕ್ಕಕ್ಕೆ ಇನ್ನೊಂದು ಹಗ್ಗ ಇಟ್ಟರೆ ಹಗ್ಗ ಒಂದೇ ಹಂತ ಆಗುತ್ತದೆ. ಒಂದು ಹಗ್ಗ ಇದೆ, ಅದರ ಪಕ್ಕಕ್ಕೆ ಒಂದು ಕೋಲಿಟ್ಟಿದ್ದೀರಿ, ಕೋಲು ಹಗ್ಗ ಒಂದೇ ಹಂತ. ಹಗ್ಗದಲ್ಲಿ ಹಾವು ತೋರಿದ್ದರೆ ಹಾವು ಕಲ್ಪನಾ ಹಂತ. ಇದು ಕಲ್ಪನಾ ಮಟ್ಟ, ಅದು ನಿಜ ಮಟ್ಟ, ಎರಡು ಬೇರೆ ಇದೆ. ಅದು ಪಾರಮಾರ್ಥಿಕ ಸತ್ಯ, ಇದು ಕಲ್ಪಿತ. ಹಾಗೆ ದೇಹೇಂದ್ರಿಯ ಮನಸ್ಸುಗಳು ಅರಿವಿನ ಹಂತದಲ್ಲಿಲ್ಲ. ಅರಿವು ಸ್ವತಃ ಸಿದ್ಧ, ಅದರಲ್ಲಿ ದೇಹೇಂದ್ರಿಯ ಮನಸ್ಸುಗಳು ಕಲ್ಪಿತ. ಆದ್ದರಿಂದ ಈ ಸ್ಪರ್ಶೇಂದ್ರಿಯದ ಅರಿವು, ಮನಸ್ಸಿನ ಅರಿವು, ಶುದ್ಧ ಅರಿವು ವ್ಯತ್ಯಾಸ ಇದೆ. ಶುದ್ಧ ಅರಿವು ಸ್ವತಃ ಸಿದ್ಧ, ಸ್ವಪ್ರಕಾಶ, ಅದು ಸಾಕ್ಷಿ, ಅದು ಸ್ವತಃ ಸಿದ್ಧ. ಅದರಲ್ಲಿ ತೋರುವುದು ಕಲ್ಪಿತ ಅಷ್ಟೇ. ಕಲ್ಪಿತ ಅಂದರೆ ಅಧ್ಯಸ್ಥ, ಅದು ಆತ್ಮಕ್ಕಿಲ್ಲ. ಆದ್ದರಿಂದ ಈ ದೇಹ ಇಂದ್ರಿಯ ಮನಸ್ಸುಗಳೆಂಬುದು ಅರಿವಿನಲ್ಲಿ ತೋರ್ತವೆ, ಬಿಡುತ್ತವೆ. ತೋರುವಾಗಲೂ ಅರಿವನ್ನು ಮುಟ್ಟಲ್ಲ, ಅಂಟಲ್ಲ, ಅದು ಗೊತ್ತಾಗಬೇಕು. ಏಕೆಂದರೆ ಅರಿವಿರುವುದೇ ಬೇರೆ ಹಂತದಲ್ಲಿ, ಅರಿವಿರುವುದೇ ಬೇರೆ ಹಂತ, ಈ ಹಂತದಲ್ಲಿಲ್ಲ, ಬೇರೆ ನೋಡಿ, ಸಿನಿಮಾದಲ್ಲಿ ಟಿ ವಿಯಲ್ಲಿ ತೋರುವ ಚಿತ್ರಗಳು ಮನುಷ್ಯರು, ನಾವು ಈ ಹಂತದಲ್ಲಿದ್ದೇವೆ, ಟಿ ವಿಯಲ್ಲಿ ಇನ್ನೊಂದು ಹಂತದಲ್ಲಿ. ಅವರ ಜೊತೆ ಅಲ್ಲಿ ಏನೋ ಟಿ ವಿಯಲ್ಲಿ ಕೂತ್ಕೊಂಡು ಅವರಿಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ, ಕಾಫಿ ಕುಡಿಯುತ್ತಾ ಇದ್ದಾರೆ. ಅವರು ಟೇಬಲ್ ಮೇಲೆ ಏನೋ ಇಟ್ಟರು ಮಿಠಾಯಿ. ಅಯ್ಯೋ, ಆ ಮಿಠಾಯಿ ತೊಗೊಂಡು ತಿಂತೀನಿ ಎಂದು ನೀವು ಆ ಹಂತಕ್ಕೆ ಹೋಗಬಹುದಾ? ಸಿನಿಮಾ ಕಥೆ ಹಂತಕ್ಕೆ ನೀವು ಇಳಿಯಬಹುದಾ? ಏಕೆಂದರೆ ಆ ಹಂತ ಬೇರೆ, ನೀವಿರುವ ಹಂತ ಬೇರೆ. ಹಾಗೆ ಈ ಸ್ವಪ್ನ ಹಂತ ಬೇರೆ, ನಾವು ಎಚ್ಚರಕ್ಕೆ ಬಂದರೆ ನಾವು ಬೇರೆ ಹಂತ. ಹಾಗೆ ನಮ್ಮ ಸ್ವರೂಪ ಸಾಕ್ಷಿ ಹಂತ ಬೇರೆ. ಈ ತೋರುವ ಎಚ್ಚರ ಪ್ರಪಂಚ ಕಲ್ಪಿತ, ಇದು ಕಲ್ಪಿತ, ಅದು ವಾಸ್ತವಿಕತ. ಈ ಕಲ್ಪಿತವು ಆ ಲೆವೆಲ್ಗಿಲ್ಲ, ಅರಿವಿನ ಲೆವೆಲ್ಗಿಲ್ಲ. ಎರಡು ಹಂತಗಳು ಬೇರೆ, ಅದು ಪಾರಮಾರ್ಥಿಕ ಸತ್ಯ, ಇದೇನೋ ಕಲ್ಪಿತ ತೋರಿಕೆ. ಆದ್ದರಿಂದ ಈ ಎಚ್ಚರ, ಇವತ್ತು ಲೇಟ್ ಆಯಿತಲ್ಲ, ಅದಕ್ಕೋಸ್ಕರ ಟೈಮ್ ಆಯಿತು, 12 ಆಗ್ತಾಯಿದೆ, 1-2 ನಿಮಿಷದಲ್ಲಿ ಮುಗಿಸ್ತೀನಿ. ಅಂದರೆ ಈ ದೇಹ ಇಂದ್ರಿಯ ಮನಸ್ಸುಗಳು ಅರಿವಿನಲ್ಲಿದ್ದಂತೆ ತೋರಿದ್ದರೂ ಅರಿವನ್ನು ಅಂಟುತ್ತಾ ಇಲ್ಲ, ಮೇಲೆನೇ. ಹಾವು ಹಗ್ಗ ಮೇಲೆ ಇದ್ದಂತೆ ತೋರಿದ್ದರೂ ಹಾವಿನ ಹಂತಕ್ಕಿಲ್ಲವೇ ಇಲ್ಲ. ಹಾವಿನ ಸೈಡ್ ನೋಡಿದ್ದೆ, ಹಗ್ಗದ ಸೈಡ್ಗೂ ಹಾವಿಲ್ಲವೇ ಇಲ್ಲ.
ಹಗ್ಗದ ಸ್ವರೂಪಕ್ಕೆ ಹಾವು ತೋರುವುದೇ ಇಲ್ಲ, ಅಲ್ಲಿ ಇಲ್ಲವೇ ಇಲ್ಲ, ಮೇಲೆ ಮೇಲೆ ಕಲ್ಪಿತ. ಹಾಗೆಯೇ ಈ ದೇಹೇಂದ್ರಿಯ ಮನಸ್ಸುಗಳು ದೇಹ ಎಂಬ ಬುದ್ಧಿಗೆ ದೇಹ ತೋರ್ತದೆ, ಮನಸ್ಸೆಂಬ ಬುದ್ಧಿಗೆ ಮನಸ್ಸು ತೋರ್ತದೆ, ಇಂದ್ರಿಯ ಬುದ್ಧಿಗೆ ಅನಿಸಿಕೆ, ಬುದ್ಧಿ ಅಂದರೆ ಅನಿಸಿಕೆ ಹಂತದಲ್ಲಿವೆ ಹೊರತು ಅರಿವಿನ ಹಂತದಲ್ಲಿಲ್ಲ. ಅನಿಸಿಕೆ ವೃತ್ತಿ, ಅರಿವು ವೃತ್ತಿ ಅಲ್ಲ, ವೃತ್ತಿ ಇಲ್ಲದ ಅರಿವು. ಅರಿವಂದರೆ ಅನಿಸಿಕೆ ಅಲ್ಲದ ಅರಿವು, ಅನಿಸಿಕೆ ಅದರಲ್ಲಿ ಕಲ್ಪಿತ. ಅನಿಸಿಕೆ ಎಷ್ಟಿದ್ದರೂ ಮೇಲೆನೇ, ಈ ಅರಿವು ಮಾತ್ರ ಎಂದಿಗೂ ಇರುತ್ತದೆ, ಸ್ವತಃ ಸಿದ್ಧ, ತಾನೇ ತಾನು. ಈ ವಿಂಗಡವನ್ನು ಗಮನಿಸಿ ನೀವು ವಿಂಗಡ ಮಾಡುವುದು ಅಂದರೆ ಕ್ರಿಯಾರೂಪ ವಿಂಗಡ ಅಲ್ಲ, ತಿಳಿವಳಿಕೆಯಲ್ಲಿ ವಿಂಗಡ. ಕ್ರಿಯಾರೂಪ ವಿಂಗಡ ಅಂದರೆ ಒಂದೇ ಆಗಿರುವ ಪೇಪರನ್ನು ಹರಿದು 2 ತುಂಡು ಮಾಡುವುದು. ಈ ವಿಂಗಡ ಅಂದರೆ ಏನು? ಈಗ ಇದು ನೋಡಿ, ಈ ಪೇಪರು ಈ ಪುಸ್ತಕ 2 ಮೊದಲೇ ಬೇರೆ ಇದೆ, ಸುಮ್ಮನೆ ಇಟ್ಟಿದ್ದೀವಿ ಅಷ್ಟೇ. ಇಟ್ಟಿದ್ದರೆ ಅಯ್ಯೋ ಈ ಪೇಪರ್ ಇದು ಬಿಡಿಯಾಗಿದೆ, ಇದು ಪುಸ್ತಕದ ಪೇಪರ್ ಅಲ್ಲ, ಹೊರಗೆ ಹಾಕಿದ್ದೇವೆ ಅನಿಸುತ್ತದೆ. ಹಾಗೆ ಗಮನಿಸಿದ್ದರೆ ಅದು ತಾನೇ ಬಿಡಿಯಾಗಿದೆ, ತಾನೇ ಮೇಲೆ ಕಲ್ಪಿತವಾಗಿದೆ, ಒಳಗೆ ಇಲ್ಲ. ಕನ್ನಡಿಯಲ್ಲಿ ನೋಡುವ ವಸ್ತುವೇನಾದರೂ ಇದ್ದರೆ ಅಯ್ಯಯ್ಯೋ ಕನ್ನಡಿ ಹಾಳಾಯಿತೆ, ಏನೋ ವಸ್ತುವಲ್ಲೇನೋ ಕೆಂಪು ಕಂಡು ಬರುತ್ತೆ, ಅಯ್ಯಯ್ಯೋ ರಕ್ತ ಅಂಟುಕೊಂಡು ಹಾಳಾಯಿತೆ ಅಂದರೆ ಸ್ವಲ್ಪ ಅಲಗಾಡಿಸಿ, ಅಯ್ಯೋ ಕನ್ನಡಿಯನ್ನು ಅಲಗಾಡಿಸು ಅಂಟಲ್ಲ. ಅಲ್ಲಿ ಏನೋ ಗೋಡಕ್ಕೋ ವಸ್ತುಕ್ಕೋ ಏನೋ ಕೆಂಪು ಕಂಡು ಬರ್ತಾ ಇದೆ, ಆ ಕನ್ನಡಿಯಲ್ಲಿ ಕಂಡು ಬರ್ತಾ, ಅಯ್ಯಯ್ಯೋ ಕನ್ನಡಿ ಹಾಳಾಯ್ತಾ, ಕನ್ನಡಿ ಅಲಗಾಡಿಸಿದ್ದರೆ ಏನಂಟಲ್ಲ. ಅದಕ್ಕೆ ಅಂಟ್ತಾ ಇಲ್ಲ, ಸುಮ್ಮನೆ ಮೇಲೆ ತೋರ್ತಾ. ಆ ತೋರಿಕೆ ಬೇರೆ, ಇರುವಿಕೆ ಬೇರೆ, ತೋರುವುದಲ್ಲಿ ಇರ್ತಾ ಇಲ್ಲ. ಹಾಗೆಯೇ ತೋರುವುದು ತೋರಿಕೆನೇ, ಇರುವುದು ಅರಿವು ಕಾಣ್ತಲ್ಲ. ಈ ವಿಂಗಡ, ಇರುವ ವಿಂಗಡವನ್ನು ನೋಡಿ ಗಮನಿಸಿ ತಿಳ್ಕೊಳ್ತೀವಿ, ವಿಂಗಡ ಮಾಡುವುದಲ್ಲ. ಭಾಷೆಯಲ್ಲಿ ವಿಂಗಡ ಮಾಡುವುದು ವಿಂಗಡಿಸುವುದು ಹೇಳ್ತೀವಿ. ಬಟ್ ವಿಂಗಡ ಎನ್ನುವುದು ಕ್ರಿಯಾರೂಪ ವಿಂಗಡ ಅಲ್ಲ, ತಿಳಿವಳಿಕೆಯಲ್ಲೇ ಅದು ಬೇರೇನೇ ಇದೆ ಎಂದು ತಿಳ್ಕೊಳ್ಳುವುದೇ ವಿಂಗಡನೇ ಹೊರತು ಇಟ್ ಈಸ್ ಎ ಜ್ಞಾನರೂಪ ವಿಂಗಡ, ಇದು ಕ್ರಿಯಾರೂಪ ವಿಂಗಡ ಅಲ್ಲ. ಅದಕ್ಕೋಸ್ಕರ ಇದು ಕರ್ಮ ಅಲ್ಲ, ಇದು ಜ್ಞಾನನೇ ಹೇಳ್ತೀವಿ. ಜ್ಞಾನದಿಂದ ವಿಂಗಡ ಅಂದರೆ ಮೊದಲೇ ಬಿಡಿಯಾಗಿದೆ. ನಮಗೆ ತೋರುವ ದೇಹೇಂದ್ರಿಯ ಮನಸ್ಸುಗಳು ಅರಿವಿನಲ್ಲಿ ಮುಳುಗಲಿಲ್ಲ, ಅರಿವಿಗೂ ಟಚ್ ಆಗ್ತಾನೇ ಇಲ್ಲ, ಅರಿವಿನ ಹಂತಕ್ಕಿಲ್ಲವೇ ಇಲ್ಲ. ಆದರೆ ಅರಿವಿನ ಹಂತಕ್ಕಿದೆ ಅನಿಸುತ್ತಾ ಇದೆ. ನೋಡಿಬಿಟ್ರೆ ಅಯ್ಯೋ ಇದು ಅರಿವಿನ ಹಂತಕ್ಕಿಲ್ಲವೇ ಇಲ್ಲ, ಅರಿವು ತಾನಾಗಿದೆ, ಇವು ಅರಿವಿನ ಹಂತಕ್ಕೆ ಇವು ಇಲ್ಲವೇ ಇಲ್ಲ, ಇದ್ದಂತೆ ಅನಿಸುತ್ತಾ ಇವೆಲ್ಲ ಸುಮ್ಮನೆ ಅನಿಸುತ್ತವೆ. ಆ ಅನಿಸುವ ಹಂತಕ್ಕೆ ನೋಡಿ, ದೇಹ ಇಂದ್ರಿಯ ಮನಸ್ಸುಗಳು ಅನಿಸುತ್ತವೆ, ಅನಿಸುವ ಹಂತಕ್ಕೆ ಅನಿಸುತ್ತವೆ, ಇರುವ ಹಂತಕ್ಕೆ ಇರುವುದಿಲ್ಲ. ಅದು ನೋಡಿ, ಅನಿಸುವ ಹಂತಕ್ಕೆ ಅನಿಸುತ್ತವೆ, ಇರುವ ಹಂತಕ್ಕೆ ಇರುವುದೇ ಇಲ್ಲ. ಈ ವಿಂಗಡವನ್ನು ಗಮನಿಸಿ ತಿಳ್ಕೊಳ್ಳುವುದು ಜ್ಞಾನ. ಇದು ವಿಚಾರ. ನಾನು ಅವರಿಗೆ ಹೇಳಿದ್ದೀನಿ, ಇದು ವಿಚಾರ ಮಾಡಬೇಕೇ ಹೊರತು ನೀವು ಸುಮ್ಮನೆ ಪುಸ್ತಕಗಳು ಎಷ್ಟೋ ಕೇಳಿದ್ದೀರಿ, ಮತ್ತು ಶಬ್ದ ಕೇಳ್ತೀರಿ, ವಾಕ್ಯ ಕೇಳ್ತೀರಿ, ವಾಕ್ಯಕ್ಕರ್ಥ ಶ್ಲೋಕಕ್ಕರ್ಥ, ಹಿಂದಿನ ಶ್ಲೋಕ ಮುಂದೆ ಎಲ್ಲ ಶ್ಲೋಕಗಳದೇ ಹೇಳ್ತವೆ ಅಲ್ಲವೇ? ಶಬ್ದ ಬೇರೆ ಮಾಡ್ತದೆ, ಅದೇ ಅರ್ಥ. ಶಬ್ದಕ್ಕೆ ಇದಕ್ಕೇನರ್ಥ ಬರ್ಕೊಳ್ತಾರೆ, ಈ ಶಬ್ದಕ್ಕೇನರ್ಥ ಸಂಸ್ಕೃತಕ್ಕೆ ಅರ್ಥ ಬರ್ಕೊಳ್ತಾರೆ. ಸಂಸ್ಕೃತ ಅಲ್ಲ ಅಂದರೆ ಕನ್ನಡ ಹಾಕೋ, ಏನಿದೆ ಶಬ್ದ ಏನು, ಭಾಷೆ ಏನು? ನಿಮಗಿಲ್ಲಿ ಸಂಸ್ಕೃತ ಶಬ್ದಕ್ಕೆ ಕನ್ನಡ ಅರ್ಥ ತಿಳ್ಕೊಳ್ಳುವುದೇ ವೇದಾಂತವ? ಅಥವಾ ಈ ಶ್ಲೋಕಕ್ಕೆ ಅರ್ಥವೇನು ಅಂದರೆ ಶ್ಲೋಕದ ಅರ್ಥ ವೇದಾಂತವಲ್ಲ. ಇಲ್ಲಿ ಅನುಭವದಲ್ಲಿ ವಿಂಗಡ ಮಾಡುವುದು ವೇದಾಂತ. ಆ ಅನುಭವವೇ ಹಿಡ್ಕೊಂಡು, ಅನುಭವದಲ್ಲಿ ಯಾವುದು ಸ್ವತಃ ಸಿದ್ಧವಾಗಿದೆಯೋ, ಯಾವುದು ಸುಮ್ಮನೆ ಅನಿಸುತ್ತದೆ ಇರುವುದಿಲ್ಲ, ಅನಿಸುತ್ತದೆ ಅದು ಅನಿಸಿಕೆ ಹಂತಕ್ಕೆ ಅನಿಸಿಕೆಗೆ ಇರುವಿಕೆಯನ್ನು ವಿಂಗಡ ಮಾಡುವುದು ಹೇಗೆ? ಅನಿಸಿಕೆಯೂ ಇದೇ ಅನಿಸುತ್ತದೆ, ಇರುವಿಕೆನೂ ಇದೇ ಅನಿಸುತ್ತದೆ, ಅನಿಸಿಕೆನೂ ಇದೇ ಅನಿಸುತ್ತದೆ. ಅಲ್ಲಿ ಅಧ್ಯಾಸ. ಅನಿಸಿಕೆ ಇರುವುದಿಲ್ಲ, ಇರುವಿಕೆ ಅನಿಸಲ್ಲ. ಅದು ನೋಡಿ, ಇರುವಿಕೆ ಸಾಕ್ಷಿ ಅನಿಸಲ್ಲ, ಅನಿಸಿಕೆ ಇರುವುದಿಲ್ಲ. ಅಂದ್ರೇನು? ಅನಿಸಿಕೆ ಇರುವುದಿಲ್ಲ ಅಂದ್ರೇನು? ಅನಿಸುವಾಗಲೇ ಅನಿಸುತ್ತದೆ, ಅನಿಸುವ ಹಂತಕ್ಕೆ ಅನಿಸುತ್ತದೆ. ಅನಿಸಿಕೆನೂ ಅನಿಸುವ ಹಂತಕ್ಕೆ, ಅನಿಸುವ ದೃಷ್ಟಿಗೆ ಅನಿಸುತ್ತದೆ. ಇರುವಿಕೆ ಇಲ್ಲ, ಇರುವಿನಲ್ಲಿ ಅನಿಸಿಕೆ ಇಲ್ಲ, ಇರುವ ಮಾತ್ರ ಇದೆ. ನೀವು ಮೌನವಾಗಿರುವಾಗ ತಾನೇ ಇದೆ, ಅದು ಅನಿಸುತ್ತಾ ಇಲ್ಲ, ಬಟ್ ಇದೆ. ಅನಿಸಿಕೆ ಅಂದರೆ ಮನಸ್ಸಿನ ವೃತ್ತಿ ಆಗ್ತದೆ, ವೃತ್ತಿ ಹಂತಕ್ಕೆ ವೃತ್ತಿ ತೋರ್ತದೆ, ಇರುವ ಹಂತಕ್ಕೆ ವೃತ್ತಿ ಇಲ್ಲ. ಈ ವಿಂಗಡ ಮಾಡುವುದೇ ವಿಚಾರ.
ಅರಿವಾಗಿರುವುದು ಅದು ಸ್ವಯಂ ಸಿದ್ಧ, ಅದು ವೃತ್ತಿ ಆಗಲ್ಲ. ವೃತ್ತಿ ಆಯಿತು ಅಂದರೆ ಅಧ್ಯಾಸ ಆಯಿತು. ಅರಿವು ಹೀಗಿದೆ ಎಂದು ನಿಮಗೆ ಅನಿಸುತ್ತಾ ಇದೆ ಅಂದರೆ ಅದು ಅನಿಸಿಕೆ, ಅದು ಅರಿವು ಆಗಲ್ಲ. ಅರಿವನ್ನು ನೀವು ಅನಿಸುತ್ತಾ ಇದೆ ನಿಮಗೆ, ಅರಿವನ್ನು ವೃತ್ತಿ ಮಾಡಿಬಿಟ್ಟಿದ್ದೀರಿ, ಅರಿವನ್ನು ವೃತ್ತಿಯಿಂದ ತಿಳ್ಕೊಳ್ತಾ ಇದ್ದೀರಿ, ಅದು ವೃತ್ತಿ ಆಯಿತು. ಆ ವೃತ್ತಿ ಬಿಟ್ಟು ಅರಿವಾಗಿ ಸ್ವಯಂ ಪ್ರಕಾಶ, ಅದು ಅನಿಸಿಕೆ ಆಗಲ್ಲ, ಆದರೂ ಮಾತ್ರ ಅರಿವಿರುತ್ತದೆ. ಹಾಗೆ ಅರಿವಾಗಿರುತ್ತದೆ, ಅದರ ಕುರಿತು ಅನಿಸಿಕೆ ಇರುವುದಿಲ್ಲ. ಏಕೆ? ಅನಿಸಿಕೆಗಳೆಲ್ಲ ಅನಿಸುತ್ತವೆ ಬಿಡುತ್ತದೆ. ಅರಿವು ಅನಿಸುವುದೂ ಇಲ್ಲ, ಬಿಡುವುದೂ ಇಲ್ಲ. ತಾನೇ ತಾನು ಸ್ವತಃ ಸಿದ್ಧ. ಈ ಸ್ವತಃ ಸಿದ್ಧವೇ ಬ್ರಹ್ಮ. ಅದರಲ್ಲಿ ಮಿಕ್ಕ ಜಗತ್ತು ಯಾವುದೂ ಇಲ್ಲ, ಎಲ್ಲವೂ ತಾನೇ, ತನ್ನಲ್ಲೇ ಕಲ್ಪಿತ ಅಂದರೆ ತನಗಿಂತ ಬೇರೆ ಯಾವುದಿಲ್ಲ. ಆಯಿತಾ? ಸಾಕು. ಸೊ ಇದು ನಾನು ಇದರ ಮೂಲಕನೇ ಹೇಳಿದ್ದೀನಿ. ಯಾರಿಗೋ ಕೆಲವರಿಗೆ ಗೊತ್ತಾಯಿತು, ಇಲ್ಲದಿದ್ದರೆ ಕಾರ್ಯಾಲಯದಲ್ಲೇ ಹೇಳ್ತಾ ಇದ್ದೀನಿ. ನಾಳೆನೂ ಹೇಳೋಣ ಕೆಲವು ದಿವಸ ಈ ಬೆಂಗಳೂರು ಕಾರ್ಯಾಲಯದಲ್ಲೇ. ನಾಳೆನೂ ಇದೆ 11ನಿಂದ 12ವರೆಗೂ. ಎಷ್ಟು ಅಂದರೆ ಒಂದು 13ನೇ ದಿನಾಂಕವರೆಗೆ ಹೇಳ್ತೀನಿ. 14ನಿಂದ ಶಿವರಾತ್ರಿ ನಿಮಗೆ ಆಗುತ್ತದೋ ಅಲ್ಲವೋ, ಅವರು ಬರ್ತಾರೆ. ಅವರು ಹಿಂದಿನ ವರ್ಷ ಬಂದಿದ್ದ ನೋಡಿ ಇಟಲಿ, ಅವರೇ ಬರ್ತಾರೆ. ಈಗ ಅವ್ರಿಗೆ ಇಂಗ್ಲೀಷ್ನಲ್ಲೇ ಹೇಳಬೇಕು. ವೇದಾಂತ ಸಾರ ಹೇಳ್ತೀನಿ ಈ ಸಲ. ವಿಶುದ್ಧ ವೇದಾಂತ ಸಾರದಲ್ಲಿ ಇರುವಂಥ ಒಂದು ಆ ತುರಿಯ ಅಥವಾ ಅವಸ್ಥಾತ್ರಯ ವಿವೇಕ, ಅದು ಮಾತ್ರ ಹೇಳ್ತೀನಿ. ಅದು ಸ್ವಲ್ಪ ಸ್ವಾಮೀಜಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ವಿವೇಕ ತುಂಬ ಚೆನ್ನಾಗಿದೆ. ವಿವೇಕ ಅಂದರೆ ಇಂಥದ್ದು ಇವತ್ತು ಹೇಳಿದ್ದೀನಲ್ಲ, ಈ ತರಹನೇ ಅದು ಹೇಳೋಣ. ಅವರು ಒಂದು 27ವರೆಗೆ ಇರುತ್ತಾರೆ. 27ಕ್ಕೆ ಅವರು ಹೊರಟೋಗ್ತಾರೆ. ಮತ್ತೆ ನಮ್ಮ ವೇದಾಂತ ಪರಿಭಾಷೆ ಹೇಳ್ಕೊಳ್ಳೋದು ಅಷ್ಟೇ. ಈಗ ಮಿಕ್ಕ ಬೇರೆ ಏನೋ ವೇದಾಂತ ಅಲ್ಲ, ಏನೋ ಮೂಲ ವಿದ್ಯೆ ನಿರಾಸ ಅದು ಸ್ವಲ್ಪ ಇದೆ. ಅದು ಶುರು ಮಾಡ್ತೀನಿ ಯಾವಾಗಲೂ ಸಂಧ್ಯೆಗಾಗಲಿ ಅಥವಾ ಬಿಫೋರ್ ನೂನು 9:15 ಯಾವುದೋ ನಾಳಿನಿಂದಲೂ ಶುರು ಮಾಡ್ತೀನಿ. ನಾಳೆನೋ ನಾಡಿದ್ದು ಶುರು ಮಾಡ್ತೀನಿ. ಅದು ಯಾವಾಗ ಎಂದು ಯೋಚನೆ ಮಾಡಿ. ಯಾಕಂದರೆ ಇನ್ನೊಂದು ಅಲ್ಲಿ ನಡೆಯುತ್ತಿತ್ತಲ್ಲ, ಒಂದು ಏನದು ಮನುಸ್ಮೃತಿ ಗೀತಾ, ಅದು ಕೆಲವು ನಡೆಯುತ್ತಿತ್ತು. ಅದು ಆಗಬೇಕು. ಅವು ಯಾವುದು ಟೈಮ್ ಮಾಡ್ತೀನಿ. ಇದು ಮಾತ್ರ ಒಂದೇ ಇರಲಿ, ಇದು ಕಂಟಿನ್ಯೂಸ್ಲಿ 13ವರೆಗೆ ಮಾಡೋಣ. ಆಯಿತಾ? ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.